Hello everyone, this is Lohit Kumar Ad here. ನಿಮಗೆಲ್ಲರಿಗೂ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಶಿವಮೊಗ್ಗಕ್ಕೆ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಈ ದಿನ ನಾವು KPTCL ಎಕ್ಸಾಮ್ ನಲ್ಲಿ ಅಂದ್ರೆ AE, JE ಮತ್ತು ಜೂನಿಯರ್ ಅಕೌಂಟೆಂಟ್ ಎಕ್ಸಾಮ್ಸ್ ಗಳಲ್ಲಿ ಕೇಳಿರ್ತಕ್ಕಂತಹ ಪೊಲಿಟಿ ಅಂದ್ರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ವಿಭಾಗದಲ್ಲಿ ಕೇಳಿರ್ತಕ್ಕಂತಹ ಟಾಪ್ 10 ಕ್ವೆಶ್ಚನ್ಸ್ ಗಳನ್ನು ತೆಗೆದುಕೊಂಡಿದ್ದೇನೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನ ಸಂಕ್ಷಿಪ್ತವಾಗಿರ್ತಕ್ಕಂಥ ವಿವರಣೆಯನ್ನ ಮಾಡ್ಕೊಳ್ತಾ ಹೋಗೋಣ. ಸೊ ಈ ಒಂದು ಎಕ್ಸ್ಪ್ಲನೇಷನ್ ಮುಂದೆ ಬರ್ತಕ್ಕಂಥ ಎಲ್ಲಾ ಎಕ್ಸಾಮ್ಸ್ ಗಳಲ್ಲೂ ಕೂಡ ಹೆಲ್ಪ್ಫುಲ್ ಆಗ್ತದೆ ಅನ್ನುವಂಥದ್ದನ್ನು ನಾವು ಗಮನದಲ್ಲಿಟ್ಕೊಳ್ಬೇಕು. ಸೊ ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮುಂದೆ ಬರ್ತಕ್ಕಂಥ KS, PDO, PCPSI ಮತ್ತು ಕರ್ನಾಟಕ ರೂರಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಲಿಮಿಟೆಡ್ ಎನ್ನುವಂತಹ ಒಂದು ವ್ಯವಸ್ಥೆಯಿಂದ SDA, FDA ಮತ್ತು SDA, FDA ಎಕ್ಸಾಮ್ಸ್ಗಳಿಗೆ ಸಂಬಂಧಪಟ್ಟಂತೆ ಈ ಒಂದು ಅನಾಲಿಸಿಸ್ ನಿಮಗೆ ಹೆಲ್ಪ್ಫುಲ್ ಆಗ್ತದೆ ಅಂತ ಹೇಳ್ತಾ, ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದ ಫಸ್ಟ್ ಕ್ವಶನ್. ಸೊ ಮೊದಲನೇ ಕ್ವಶನ್ ಈ ರೀತಿಯಾಗಿದೆ: ಈ ಕೆಳಗಿನ ಭಾರತದ ರಾಜ್ಯಗಳಲ್ಲಿ ಯಾವುವು ಕ್ರಮಾಂಕಿತವಾಗಿ ರಚನೆಯಾಗಿದ್ದಾವೆ ಅಂತ ಕ್ವಶನ್ ಅನ್ನ ಕೇಳಲಾಗಿರುವುದು. ಅಂದ್ರೆ ಕ್ರೋನೋಲಾಜಿಕಲ್ ಆಗಿ ಯಾವ ಸ್ಟೇಟ್ಗಳು ಫಾರ್ಮೇಶನ್ ಆಗಿದ್ದಾವೆ ಅನ್ನುವಂಥದ್ದನ್ನ ಇಲ್ಲಿ ನಾವು ಹೊಂದಿಸ್ತಾ ಹೋಗ್ಬೇಕು. ನೋಡಿ, ಆಪ್ಷನ್ ಈ ರೀತಿಯಾಗಿದೆ. ನೋಡಿ, ನಾಗಾಲ್ಯಾಂಡ್ ಎನ್ನುವಂತ ಒಂದು ಸ್ಟೇಟ್ ಅನ್ನ ನೋಡಿದ ತಕ್ಷಣ ನಿಮ್ಮ ಮೈಂಡ್ ಅಲ್ಲಿ ಫಾರ್ಮೇಶನ್ ಆಗಬೇಕು, ಇದು 1962ರಲ್ಲಿ ರಚನೆ ಆದಂತಹ ಒಂದು ರಾಜ್ಯ ಅಂತೇಳಿ. ಅದಾದ ನಂತರ ಹರಿಯಾಣ 1967ರಲ್ಲಿ, ಸಿಕ್ಕಿಂ ಮತ್ತು ಅರುಣಾಚಲ ಪ್ರದೇಶ, ಈ ರೀತಿಯಾಗಿ ಕಾಲಾನುಕ್ರಮದಲ್ಲಿ ಈ ರಾಜ್ಯಗಳು ರಚನೆ ಆಗ್ತಾ ಹೋಗ್ತವೆ. ಸೊ ಬೇಕಿದ್ರೆ ನೀವು ಇಲ್ಲಿ ಇಂಡಿಯನ್ ಮ್ಯಾಪ್ ಇದೆ, ನೀವು ಈಸಿಯಾಗಿ ನೋಡ್ಕೊಳ್ತಾ ಹೋಗ್ಬೋದು. ನಾಗಾಲ್ಯಾಂಡ್ ಎನ್ನುವಂತಹ ಪ್ರದೇಶವನ್ನ ಈ ಒಂದು ಭಾಗದಲ್ಲಿ ನಾವು ನೋಡ್ಕೊಳ್ಬಹುದು. ಅದೇ ರೀತಿಯಾಗಿ ಹರಿಯಾಣ ಎನ್ನುವಂತಹ ಪ್ರದೇಶವನ್ನ ಈ ಭಾಗದಲ್ಲಿ ನೋಡ್ಕೊಳ್ಬಹುದು, ಸಿಕ್ಕಿಂ ಅನ್ನ ಈ ಭಾಗದಲ್ಲಿ ನೋಡ್ಕೊಳ್ಬಹುದು ಮತ್ತು ಅರುಣಾಚಲ ಪ್ರದೇಶವನ್ನ ಈ ಭಾಗದಲ್ಲಿ ನೋಡ್ಕೊಳ್ಬಹುದು. ಇದಕ್ಕೆ ಸಂಬಂಧಪಟ್ಟಂತೆ ಬ್ರೀಫ್ ಆಗಿ ನೋಡ್ಕೊಳ್ಳೋಣ. ನಾಗಾಲ್ಯಾಂಡ್ ರಚನೆ ಆಗಿದ್ದು 1962ರ ಸಂದರ್ಭದಲ್ಲಿ. ಇದು ಭಾರತ ರಾಜ್ಯದ 16ನೇ ರಾಜ್ಯವಾಗಿ ರೂಪುಗೊಂಡಿರುವಂತದ್ದು. ಹರಿಯಾಣ 1966ರಲ್ಲಿ ರಚನೆ ಆಗುತ್ತದೆ, 17ನೇ ರಾಜ್ಯವಾಗಿ. ಸಿಕ್ಕಿಂ 1975ರಲ್ಲಿ ರಚನೆ ಆಗುತ್ತದೆ, ಭಾರತ ದೇಶದ 22ನೇ ರಾಜ್ಯವಾಗಿ. ಅರುಣಾಚಲ ಪ್ರದೇಶ 1986ರಲ್ಲಿ ರಚನೆ ಆಗ್ತಕ್ಕಂಥದ್ದು. ಸೊ ಇದು ಭಾರತ ದೇಶದ 24ನೇ ರಾಜ್ಯವಾಗಿ ರಚನೆ ಆಗ್ತಕ್ಕಂಥದ್ದು. ಹಾಗಾದ್ರೆ ಇಲ್ಲಿ ಸರಿಯಾದ ಉತ್ತರ ಯಾವುದು? ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್ ಅಂತಲೂ ಕೂಡ ಹೇಳ್ಬಹುದು. ಆಪ್ಷನ್ 2 ಇಲ್ಲಿ ಸರಿಯಾದ ಉತ್ತರವಾಗಿರುವಂತದ್ದು. ಸೊ ಕಾಲಾನುಕ್ರಮವಾಗಿ ಕೇಳಿದ್ದಾರೆ, ಕ್ರೋನೋಲಾಜಿಕಲ್ ಆಗಿ ಕೇಳಲಾಗಿದೆ. ನಾಗಾಲ್ಯಾಂಡ್ ಆದ್ಮೇಲೆ ಹರಿಯಾಣ, ಹರಿಯಾಣ ಆದ್ಮೇಲೆ ಸಿಕ್ಕಿಂ, ಸಿಕ್ಕಿಂ ಆದ್ಮೇಲೆ ಅರುಣಾಚಲ ಪ್ರದೇಶ ಇಸ್ ದ ರೈಟ್ ಆನ್ಸರ್. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ನೋಡ್ಕೊಳ್ಳೋಣ. ನೋಡಿ, 1956 ನವೆಂಬರ್ 1ರ ಸಂದರ್ಭದಲ್ಲಿ ಭಾಷೆಯನ್ನ ಆಧಾರವಾಗಿ ಇಟ್ಕೊಂಡು ರಾಜ್ಯಗಳನ್ನ ರಚನೆ ಮಾಡಬೇಕು ಎನ್ನುವಂತ ಉದ್ದೇಶವನ್ನ ಇಟ್ಕೊಂಡು ರಾಜ್ಯ ಪುನರ್ರಚನಾ ಕಾಯ್ದೆಯನ್ನ, ಸ್ಟೇಟ್ ರಿಆರ್ಗನೈಸೇಷನ್ ಆಕ್ಟ್ ಅನ್ನ ಇಂಟ್ರೊಡ್ಯೂಸ್ ಮಾಡಲಾಗುತ್ತೆ. ಏನು ಬ್ರಿಟಿಷ್ ಅವರು ಭಾರತವನ್ನ ಬಿಟ್ಟೋದಂತಹ ಸಂದರ್ಭದಲ್ಲಿ ಭಾರತ ದೇಶದಲ್ಲಿ 552 ಸಂಸ್ಥಾನಗಳು ಇರ್ತವೆ. ಸೊ ಆ 552 ಸಂಸ್ಥಾನಗಳಲ್ಲಿ 549 ಸಂಸ್ಥಾನಗಳು ಭಾರತದ ಒಕ್ಕೂಟವನ್ನ ಸೇರಲು ಇಚ್ಛೆಯನ್ನ ಪಡ್ತವೆ. ಆದರೆ ಜಮ್ಮು ಕಾಶ್ಮೀರ, ಅದರೊಂದಿಗೆ ಜುನಾಗಢ, ಅದರೊಂದಿಗೆ ಹೈದರಾಬಾದ್, ಈ 3 ಸಂಸ್ಥಾನಗಳೇನಿದ್ದಾವಲ್ವಾ, ಇವು ಭಾರತ ಒಕ್ಕೂಟವನ್ನ ಸೇರೋದಕ್ಕೆ ನೆಗ್ಲೆಕ್ಟ್ ಅನ್ನ ಮಾಡ್ತವೆ, ಅಂದ್ರೆ ತಿರಸ್ಕಾರವನ್ನ ಮಾಡ್ತವೆ. ಒಂದು ಪಾಲಿಸಿ ಆಫ್ ಅಕ್ಸೆಷನ್ ಅಂದ್ರೆ ವಿಲೀನ ಸೂತ್ರದ ಮೂಲಕ, ಪೊಲೀಸ್ ಕಾರ್ಯಾಚರಣೆಗಳ ಮೂಲಕ ಮತ್ತು ಜನಮತ ಗಣನೆಯ ಮುಖಾಂತರವಾಗಿ ಈ 3 ಸಂಸ್ಥಾನಗಳನ್ನು ಕೂಡ ಭಾರತ ಒಕ್ಕೂಟಕ್ಕೆ ಸೇರಿಸಲಾಗುತ್ತದೆ. ಆದರೆ ರಾಜ್ಯಗಳನ್ನು ರಚನೆ ಮಾಡಬೇಕಾದ್ರೆ ಯಾವ ರೀತಿಯಾಗಿರ್ತಕ್ಕಂಥ ನಾವು ಪಾಲಿಸಿಯನ್ನ ಇಂಟ್ರೊಡ್ಯೂಸ್ ಮಾಡ್ಕೊಳ್ಬೇಕು ಅನ್ನುವಂಥದ್ದು ಒಂದು ದೊಡ್ಡ ಪ್ರಶ್ನೆಯಾಗಿ ಉಳ್ಕೊಳ್ಳುತ್ತೆ. ಅದಕ್ಕೋಸ್ಕರನೇ 1948ರಲ್ಲಿ ಧಾರ್ ಎನ್ನುವಂತ ಒಂದು ಸಮಿತಿಯನ್ನ ರಚನೆ ಮಾಡಲಾಗುತ್ತದೆ. ಕಾಲಾನಂತರದಲ್ಲಿ ಅದು ಕೂಡ ಫೇಲ್ ಆಗುತ್ತೆ. ಅದಾದ ನಂತರ JVP ಕಮಿಟಿಯನ್ನು ನಾವು ಫಾರ್ಮೇಶನ್ ಮಾಡ್ತೀವಿ, ಅದು ಕೂಡ ಫೇಲ್ ಆಗುತ್ತೆ. ಅದಾದ ನಂತರದಲ್ಲಿ ರಾಜ್ಯ ಪುನರ್ರಚನಾ ಕಾಯ್ದೆ 1956 ನವೆಂಬರ್ 1ರಂದು ಜಾರಿಯಾಗುತ್ತದೆ. ಸೊ ಇದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣಕರ್ತರು ಫಜಲ್ ಅಲಿ ಅಂತಕ್ಕಂಥರು. ಅದನ್ನ ಮುಂದಿನ ಸ್ಲೈಡ್ ಅಲ್ಲಿ ನೋಡ್ಕೊಳ್ಳೋಣ. ಸೊ ಇಷ್ಟು ಈ ಒಂದು ರಾಜ್ಯಗಳ ಪುನರ್ರಚನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ. ಸೊ ಈ ರಾಜ್ಯ ಪುನರ್ರಚನಾ ಕಾಯ್ದೆಯ ಮುಖಾಂತರ 14 ರಾಜ್ಯಗಳು ಮತ್ತು 6 ಕೇಂದ್ರಾಡಳಿತ ಪ್ರದೇಶಗಳು ರಚನೆ ಆಗ್ತಾ ಹೋಗ್ತವೆ ಭಾರತದ ಒಂದು ಒಕ್ಕೂಟಕ್ಕೆ ಸಂಬಂಧಪಟ್ಟಂತೆ. ಹಾಗಾದ್ರೆ ಇಲ್ಲಿ 15ನೇ ರಾಜ್ಯ ಯಾವುದು? ಇಲ್ಲಿ 16ನೇ ರಾಜ್ಯ ನಾಗಾಲ್ಯಾಂಡ್ ಅಂತೇಳಿ ನಮಗೆ ಗೊತ್ತಾಯ್ತು. 15ನೇ ರಾಜ್ಯ ಯಾವುದು ಅಂತೇಳಿ ಐಡೆಂಟಿಫೈ ಮಾಡ್ತೀರಾ? 1960ರಲ್ಲಿ ರಚನೆಯಾದಂತಹ ಗುಜರಾತ್ ಎನ್ನುವಂತಹ ಸ್ಟೇಟ್ ಇದಿಲ್ಲ, ಇದು ಭಾರತ ಒಕ್ಕೂಟದ 15ನೇ ರಾಜ್ಯವಾಗಿ ರಚನೆಯಾಗಿರ್ತಕ್ಕಂಥದ್ದು. ಸರಿಯಾಗಿ ನೆನ್ಪಿಟ್ಕೊಳ್ಳಿ, ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ನೋಡ್ಕೊಳ್ಳೋಣ. ನೋಡಿ, ಭಾಷಾವಾರು ವೈವಿಧ್ಯತೆ ಅಥವಾ ಭಾಷಾವಾರು ವಿಂಗಡಣೆ ಆಧಾರದಲ್ಲಿ ರಾಜ್ಯಗಳನ್ನ ರಚನೆ ಮಾಡಬೇಕು ಎನ್ನುವಂತ ನಿರ್ಧಾರದ ಅಡಿಯಲ್ಲಿ 1953ರಲ್ಲಿ ಭಾರತ ದೇಶದಲ್ಲೇ ಮೊಟ್ಟ ಮೊದಲ ಬಾರಿಗೆ ಆಂಧ್ರ ಪ್ರದೇಶ ಎನ್ನುವಂತಹ ರಾಜ್ಯ ರಚನೆ ಆಯಿತು. ಇದು ಭಾಷೆಯನ್ನ ಮಾತನಾಡುವವರನ್ನ ಆಧಾರವಾಗಿ ಇಟ್ಟುಕೊಂಡು ರಚನೆ ಆದಂತಹ ಭಾರತ ದೇಶದ
ಮೊಟ್ಟ ಮೊದಲ ರಾಜ್ಯ ಅಂತಲೂ ಕೂಡ ಹೇಳ್ಬೋದಾಗಿದೆ. ತುಂಬಾ ಇಂಪಾರ್ಟೆಂಟು, ಸುಮಾರು ಸಲ ಈ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ, ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ನೋಟ್ ಡೌನ್ ಮಾಡ್ಕೊಳ್ಳಿ. ಸೊ ಈ ಆಂಧ್ರ ಪ್ರದೇಶ ರಚನೆಗೆ ಕಾರಣ ಆಗಿರ್ತಕ್ಕಂಥ ಒಬ್ಬ ಧೀಮಂತ ವ್ಯಕ್ತಿ, ಸ್ವಾತಂತ್ರ್ಯ ಹೋರಾಟಗಾರ ಪೊಟ್ಟಿ ಶ್ರೀರಾಮುಲು ಅಂತಕ್ಕಂಥವ್ರು 56 ದಿನ ಅಮರಣಾಂತ ಉಪವಾಸವನ್ನು ಕೈಗೊಂಡು ನಂತರದಲ್ಲಿ ಆಂಧ್ರ ಪ್ರದೇಶ ರಚನೆಗೆ ಪ್ರಮುಖ ಕಾರಣಕರ್ತರಾಗ್ತಾರೆ. ಸೊ ಈ ಮೂಲಕ ಮದ್ರಾಸ್ ಪ್ರಾಂತ್ಯದಿಂದ ತೆಲುಗು ಮಾತನಾಡತಕ್ಕಂಥ ಜನಗಳನ್ನ ಆಯ್ದುಕೊಂಡು ಒಂದು ಸಪರೇಟ್ ಆಗಿರ್ತಕ್ಕಂಥ ಸ್ಟೇಟ್ ಅನ್ನ ರಚನೆ ಮಾಡಲಾಗುತ್ತದೆ. ಅದನ್ನ ನಾವು ಆಂಧ್ರ ಪ್ರದೇಶ ಅಂತೇಳಿ ಕರಿತೀವಿ. ಅದೇ ರೀತಿಯಾಗಿ 2014 ಮತ್ತು ಜೂನ್ 2ನೇ ತಾರೀಕು ಇನ್ನೊಂದು ರಾಜ್ಯ ರಚನೆ ಆಗುತ್ತೆ. ಈ ಒಂದು ಆಂಧ್ರ ಪ್ರದೇಶವನ್ನ ಇಬ್ಬಾಗ ಮಾಡಿ, ಅದರ ಹೆಸರು ಏನಂತ ಗೊತ್ತಿದೆ ಯಾರಿಗಾದ್ರೂ? ಅದರ ಹೆಸರು ವೆರಿ ಸಿಂಪಲ್, ತೆಲಂಗಾಣ ಅಂತಕ್ಕಂಥ ರಾಜ್ಯ ರಚನೆ ಆಗ್ತದೆ ಆಂಧ್ರ ಪ್ರದೇಶವನ್ನ ಬೇರ್ಪಡಿಸಿಕೊಂಡ ನಂತರ. ಸೊ ನೋಡಿ, ಆಕ್ಚುಲಿ ಫಜಲ್ ಅಲೈ ಆಯೋಗ ಇದೆಯಲ್ಲ, ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಹಲವಾರು ರೀತಿಯಾದಂತಹ ಎಕ್ಸಾಮ್ಸ್ ಗಳಲ್ಲಿ ಕೇಳಲಾಗಿರುವಂಥದ್ದು. ಸೊ ಈ ಫಜಲ್ ಅಲಿ ಆಯೋಗ ಆಕ್ಚುಲಿ ರಾಜ್ಯಗಳನ್ನ ರಚನೆ ಮಾಡಬೇಕು ಎನ್ನುವಂತ ಉದ್ದೇಶವನ್ನ ಇಟ್ಕೊಂಡು 1953ರಲ್ಲಿ ರಚನೆ ಮಾಡ್ತಾರೆ. ಈ ಫಜಲ್ ಅಲಿ ಆಯೋಗಕ್ಕೆ ಡಾಕ್ಟರ್ ಫಜಲ್ ಅಲಿ ಅವರು ಅಧ್ಯಕ್ಷರಾಗಿರ್ತಾರೆ. HN ಕುಂಜ್ರು ಮತ್ತು KM ಪಣಿಕರ್ ಅವರು ಸದಸ್ಯತ್ವವನ್ನು ಪಡೆದುಕೊಂಡಿರ್ತಾರೆ. ಅದಕ್ಕೆ ಇದನ್ನು ನಾವು ತ್ರಿಸದಸ್ಯ ಪೀಠ ಅಂತೇಳಿ ಕರಿತೇವೆ. ಇದು 1955ರಲ್ಲಿ ತನ್ನ ಶಿಫಾರಸನ್ನ ಕೇಂದ್ರ ಸರ್ಕಾರಕ್ಕೆ ನೀಡುತ್ತದೆ. ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ನೋಟ್ ಡೌನ್ ಮಾಡ್ಕೊಳ್ಳಿ. ಭಾಷೆಗಳ ಆಧಾರದ ಮೇಲೆ ರಚನೆಗಳನ್ನ, ರಾಜ್ಯದ ರಚನೆಯನ್ನ ಮಾಡಬಹುದು ಎನ್ನುವಂತ ಶಿಫಾರಸನ್ನ ಫಜಲ್ ಅಲಿ ಆಯೋಗ ನೀಡುತ್ತದೆ. ಸೊ ಇಷ್ಟು ರಾಜ್ಯಗಳ ರಚನೆಗೆ ಸಂಬಂಧಪಟ್ಟಂತೆ. ಹಾಗಾದ್ರೆ ಈ ಗೋವಾ ಅಂತಕ್ಕಂಥ ರಾಜ್ಯ ಯಾವಾಗ ರಚನೆ ಆಯಿತು ಅಂತೇಳಿ PSC ಎಕ್ಸಾಮ್ ಅಲ್ಲಿ ಕೇಳಿರ್ತಕ್ಕಂಥದ್ದು, ತುಂಬಾ ಇಂಪಾರ್ಟೆಂಟು. ಸೊ ಯಾರಾದ್ರೂ ಹೇಳ್ತೀರಾ ಯಾವಾಗ ರಚನೆ ಆಯಿತು ಅಂತ? ಕಾಮೆಂಟ್ ಸೆಕ್ಷನ್ ಮುಖಾಂತರವಾಗಿ ಹೇಳಿ. 1987ರಲ್ಲಿ ಗೋವಾ ರಾಜ್ಯದ ಸ್ಥಾನಮಾನವನ್ನ ನೀಡಲಾಯಿತು. ಎಷ್ಟು ಈ ಒಂದು ಕ್ವಶನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ. ಮುಂದಿನ ಕ್ವಶನ್ಗೆ ಹೋಗೋಕ್ಕಿಂತ ಮುಂಚೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯ ವತಿಯಿಂದ ನಿಮಗೆ ಹೊಸದಾಗಿರ್ತಕ್ಕಂಥ ಬ್ಯಾಚಸ್ಗಳು ಸ್ಟಾರ್ಟ್ ಆಗಿರ್ತಕ್ಕಂಥದ್ದು. KS ಆಗಿರ್ಬೋದು, PSI, ಬ್ಯಾಂಕಿಂಗ್, PGCT, PC ಮತ್ತು SSC, SDA ಮತ್ತು FDA ಇನ್ನು ಮುಂತಾದ ಗವರ್ನಮೆಂಟ್ ಎಕ್ಸಾಮ್ಸ್ಗಳಿಗೆ ಸಂಬಂಧಪಟ್ಟಂತೆ ಬ್ಯಾಚಸ್ಗಳು, ಕೋಚಿಂಗ್ ಫೆಸಿಲಿಟಿಗಳನ್ನು ನೀಡಲಾಗ್ತಾ ಇದೆ. ವೀಕ್ಲಿ ಮಾಕ್ ಟೆಸ್ಟ್ಗಳನ್ನು ಹ್ಯಾಂಡಲ್ ಮಾಡ್ತಾ ಇದೆ ಮತ್ತು 24x7 ಲೈಬ್ರರಿ ಫೆಸಿಲಿಟಿಗಳು ಕೂಡ ನೀಡಲಾಗ್ತಾ ಇರುವಂಥದ್ದು. ಸೊ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದ್ರೆ ಇಲ್ಲಿ ಕೆಳಗಡೆ ಕಾಡ್ತಿರ್ತಕ್ಕಂಥ ನಂಬರ್ಗೆ ಕಾಲ್ ಮಾಡೋದ್ರ ಮುಖಾಂತರ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಕ್ವಶನ್ ಈ ರೀತಿಯಾಗಿದೆ. ಭಾರತದ ರಾಜ್ಯ ನಿರ್ದೇಶಕ ನೀತಿ ತತ್ವಗಳು ಅಥವಾ ಭಾರತದ ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಮೂಲಕ ರಾಜ್ಯಕ್ಕೆ ಈ ಕೆಳಗಿನ ಅನುಕೂಲಗಳನ್ನು ಒದಗಿಸುವಂತೆ ನಿರ್ದೇಶಿಸುತ್ತದೆ ಅಂತ ಕ್ವಶನ್ ಅನ್ನ ಕೇಳಲಾಗಿದೆ. ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಆಕ್ಚುಲಿ ಇಟ್ ವಾಸ್ ಟೇಕನ್ ಫ್ರಮ್ DPSP, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅಂತ ಕರಿತೀವಿ, ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಅಂತ ಕರಿತೀವಿ. ಸೊ ಆಪ್ಷನ್ಗಳನ್ನ ನೋಡೋಕ್ಕಿಂತ ಮುಂಚೆ ನೋಡಿ, ಕನಿಷ್ಠ ವೇತನ ಮಿನಿಮಮ್ ವೇಜಸ್ ಅಂತ ಇದೆ. ಆಕ್ಚುಲಿ ಇದು MG ನರೇಗಾಕ್ಕೆ ಸಂಬಂಧಪಟ್ಟಿರೋದು. ಫೇರ್ ವೇಜಸ್ ಕೂಡ ಆಗೋದಿಲ್ಲ. ಜೀವನ ಅವಶ್ಯಕ ವೇತನ ಅಂತ ಇದೆ. ಇದು ಆಕ್ಚುಲಿ ಜೀವನ ನಿರ್ವಹಣಾ ವೇತನ ಅಥವಾ ಜೀವನ ನಿರ್ವಹಣಾ ಕೂಲಿ ಅಂತ ಆಗ್ಬೇಕಿತ್ತು, ಅಥವಾ ಲಿವಿಂಗ್ ವೇಜ್ ಅಂತಲೂ ಕೂಡ ಆಗ್ಬೇಕಾಗಿತ್ತು. ನಿರ್ದಿಷ್ಟ ವೇತನ ಅಥವಾ ಸ್ಪೆಸಿಫಿಕ್ ವೇಜಸ್ ಅಂತ ಹೇಳಿದೆ. ಸೊ ಈ 4 ಆಪ್ಷನ್ಸ್ಗಳಲ್ಲಿ ಸರಿಯಾದ ಆಪ್ಷನ್ 3 ಅಂತಾನೆ ಹೇಳ್ಬೋದು. ಜೀವನ ಅವಶ್ಯಕ ವೇತನ ಅಂತಾನು ಕೂಡ ಹೇಳ್ಬೋದು, ಯಾಕಂದ್ರೆ ಇದು ಲಿವಿಂಗ್ ವೇಜಸ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಸೊ ಹಾಗಾಗಿ ರಾಜನೀತಿ ನಿರ್ದೇಶಕ ತತ್ವಗಳು ಜೀವನಾವಶ್ಯಕ ವೇತನವನ್ನ ಅಥವಾ ಲಿವಿಂಗ್ ವೇಜಸ್ ಅನ್ನ ಪ್ರೊವೈಡ್ ಮಾಡ್ತವೆ. ನೋಡಿ, ನಮ್ಮ DPSP ಯಲ್ಲಿ 3 ರೀತಿಯಾಗಿರ್ತಕ್ಕಂಥ ವಿಭಾಗಗಳನ್ನ ಅವುಗಳ ಸ್ವರೂಪಗಳ ಆಧಾರದ ಮೇಲೆ ನಾವೇನ್ ಮಾಡಬಹುದು, ರಚನೆಯನ್ನ ಮಾಡಬಹುದು. ಸೊ ಸೋಷಿಯಲಿಸ್ಟಿಕ್ ಪ್ರಿನ್ಸಿಪಲ್, ಸಮಾಜವಾದಿ ತತ್ವ, ಗಾಂಧಿಯನ್ ಪ್ರಿನ್ಸಿಪಲ್, ಗಾಂಧಿಯ ತತ್ವದ ಆಧಾರದ ಮೇಲೆ, ಲಿಬರಲ್ ಪ್ರಿನ್ಸಿಪಲ್ಸ್ ಅಥವಾ ಉದಾರವಾದಿ ತತ್ವದ ಆಧಾರದ ಮೇಲೆ ನಾವು ರಾಜನೀತಿ ನಿರ್ದೇಶಕ ತತ್ವಗಳನ್ನ ಏನ್ ಮಾಡಬಹುದು, ಡಿವಿಷನ್ ಮಾಡಬಹುದು. ಆರ್ಟಿಕಲ್ 38, 39, 39A, 41, 42, 43, 43A ಮತ್ತು 47 ಏನು ಇದೆಯಲ್ಲ, ಇವೆಲ್ಲವೂ ಕೂಡ ಸಮಾಜವಾದಿ ತತ್ವಗಳಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು DPSPಗಳಾಗಿದ್ದಾವೆ. ಸರಿಯಾಗಿ ನೆನ್ಪಿಟ್ಕೊಳ್ಳಿ, ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಆರ್ಟಿಕಲ್ 40, 43, 43B, 46, 47, 48 ಏನಿದಾವಲ್ವಾ, ಇದು ಗಾಂಧಿಯನ್ ಪ್ರಿನ್ಸಿಪಲ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ತತ್ವಗಳಾಗಿದ್ದಾವೆ. ಗಾಂಧೀಜಿ ತತ್ವಗಳನ್ನು ಕೂಡ ರಾಜನೀತಿ ನಿರ್ದೇಶಕ ತತ್ವಗಳಲ್ಲಿ ಅಳವಡಿಸಿಕೊಳ್ಳಲಾಗಿತ್ತು. ಸೊ ಅದಾದ ನಂತರ 44, 45, 48, 48A, 49, 50 ಮತ್ತು 51 ಏನಿದೆಯಲ್ಲ, ಇದು ಲಿಬರಲ್ ಪ್ರಿನ್ಸಿಪಲ್ಸ್ ನ ಆಧಾರವನ್ನು ಉಟ್ಕೊಂಡಿರ್ತಕ್ಕಂಥದ್ದು. ಅದನ್ನು ನಾವೇನಂತ ಕರಿತೀವಿ ಕನ್ನಡದಲ್ಲಿ, ಉದಾರವಾದಿಯಾಗಿರ್ತಕ್ಕಂತಹ ತತ್ವಗಳ ಆಧಾರದ ಮೇಲೆ ಭಾರತದ ರಾಜನೀತಿ ನಿರ್ದೇಶಕ ತತ್ವಗಳನ್ನು ರಚನೆ ಮಾಡಲಾಗಿರ್ತಕ್ಕಂಥದ್ದು. ಸೊ ಇಷ್ಟು
DPSPಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ. ಇನ್ನು ಹೆಚ್ಚಿನ ಮಾಹಿತಿಯನ್ನು ನೋಡ್ಕೊಳ್ಳೋದಾದ್ರೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು DPSP ಅಂತ ಹೇಳಿ ಕರೀತೇವೆ. ಐರ್ಲೆಂಡ್ ಅಥವಾ ಐರಿಷ್ ಸಂವಿಧಾನದಿಂದ ಈ ಒಂದು ವಿಭಾಗವನ್ನು ನಾವೇನ್ ಮಾಡ್ಕೊಂಡಿದ್ದೀವಿ, ಬಾರೋ ಮಾಡ್ಕೊಂಡಿದ್ದೀವಿ ನೋಡಿ, ಎರವಲು ಪಡೆದುಕೊಂಡಿದ್ದೀವಿ. ಸೊ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಅಂದ ತಕ್ಷಣ 36ರಿಂದ 51ನೇ ವಿಧಿಯ ಒಳಗಡೆ ನಾವು ಮೆನ್ಷನ್ ಅನ್ನ ಮಾಡಿದ್ದೇವೆ, ಸೇರಿಸಲಾಗಿದೆ. 4ನೇ ಭಾಗದಲ್ಲೂ ಕೂಡ ಇದನ್ನು ಸೇರಿಸಲಾಗಿರುವಂತದ್ದು ನೋಡಿ. 43ನೇ ವಿಧಿ ಏನಿದೆಯಲ್ಲ, ಇದು ಕೆಲಸಗಾರರಿಗೆ ಜೀವನ ನಿರ್ವಹಣೆಯನ್ನ ಮಾಡ್ತಕ್ಕಂಥ ಕೂಲಿಯನ್ನ ಪ್ರೊವೈಡ್ ಮಾಡಬೇಕು, ಲಿವಿಂಗ್ ವೇಜ್ ಅನ್ನು ನೀಡಬೇಕು ಎನ್ನುವಂತ ಒಂದು ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ಅವಕಾಶವನ್ನ, ಒಂದು ಪ್ರಮುಖವಾಗಿರ್ತಕ್ಕಂಥ ತತ್ವವನ್ನು ಏನ್ ಮಾಡುತ್ತೆ, ಪ್ರತಿಪಾದಿಸುತ್ತದೆ ನೋಡಿ. ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಕೇಂದ್ರ ಸರ್ಕಾರದ ಯೋಜನೆಗಳಾಗಿರ್ಬೋದು, ಕಾರ್ಯಕ್ರಮಗಳಾಗಿರ್ಬೋದು ಅಥವಾ ನೀತಿಗಳಾಗಿರ್ಬೋದು, ಈ ರೀತಿಯಾಗಿರ್ತಕ್ಕಂಥ ನೀತಿಗಳನ್ನ ಯಾವದ ಆಧಾರದ ಮೇಲೆ ರಚನೆ ಮಾಡಬೇಕು ಅಂತ ಕ್ವಶನ್ ಅನ್ನು ಕೇಳಿದ್ರೆ DPSP ಆಧಾರದಲ್ಲಿ ಅಥವಾ DPSC ಯಲ್ಲಿ ಮೆನ್ಷನ್ ಮಾಡಿರ್ತಕ್ಕಂಥ ಸಾಮಾಜಿಕ ನ್ಯಾಯ ಆಗಿರ್ಬೋದು, ಸ್ವತಂತ್ರತೆ, ಸಮಾನತೆ ಮತ್ತು ಸಮಗ್ರತೆ ಆಗಿರ್ಬೋದು ಮತ್ತು ಇತರೆ ರೀತಿಯಾಗಿರ್ತಕ್ಕಂಥ ಪ್ರಾವಧಾನಗಳ ಆಧಾರದಲ್ಲಿ ನೀತಿಗಳನ್ನು ರಚನೆ ಮಾಡಬೇಕು ಅಂತೇಳಿ DPSP ಎಲ್ಲ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ನಿರ್ದೇಶನವನ್ನ ನೀಡ್ತಕ್ಕಂತಹ ಒಂದು ನೀತಿಗಳಾಗಿದ್ದಾವೆ, ತತ್ವಗಳಾಗಿದ್ದಾವೆ. ಅದಕ್ಕೋಸ್ಕರನೇ ಡಾಕ್ಟರ್ BR ಅಂಬೇಡ್ಕರ್ ಅವರು ಈ ಒಂದು ರಾಜ್ಯ ನೀತಿ ನಿರ್ದೇಶಕ ತತ್ವಗಳೇನಿದ್ದಾವಲ್ವಾ, ಇವು ಸರ್ಕಾರ ಯಾವ ರೀತಿಯಾಗಿ ಕೆಲಸ ಮಾಡಬೇಕು ಎನ್ನುವಂತ ವಿಷಯಕ್ಕೆ ಸಂಬಂಧಪಟ್ಟಂತೆ ನೀತಿ ನಿರ್ದೇಶನವನ್ನ ಕೊಡ್ತಕ್ಕಂತಹ ತತ್ವಗಳಾಗಿದ್ದಾವೆ ಎನ್ನುವಂತ ಮಾಹಿತಿಯನ್ನ ನೀಡ್ತಾರೆ. ಡಾಕ್ಟರ್ BR ಅಂಬೇಡ್ಕರ್ ಅವರು ದಲಿತ ಸೂರ್ಯ ಮತ್ತು ಸಂವಿಧಾನ ಶಿಲ್ಪಿ ಅಂತೇಳಿ ಕರೀತೇವೆ. ಸೊ ಮುಂದಿನ ಕ್ವಶನ್ ಈ ರೀತಿಯಾಗಿದೆ. 3ನೇ ಕ್ವಶನ್, ರಾಷ್ಟ್ರಾಧ್ಯಕ್ಷರು ಈ ಕೆಳಗಿನಂತೆ ಕಾರ್ಯನಿರ್ವಹಿಸಬಹುದು ಅಂತ ಕ್ವಶನ್ ಕೇಳಿದ್ದಾರೆ. ಸೊ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಯಾವ ರೀತಿಯಾಗಿ ಕೆಲಸ ಮಾಡಬಹುದು ಅಂತ ಕ್ವಶನ್ ಅನ್ನು ಕೇಳಿದೆ. ಇಲ್ಲಿ ಡೈರೆಕ್ಟ್ ಕ್ವಶನ್, ಡೈರೆಕ್ಟ್ ಆನ್ಸರ್ ಅನ್ನ ನೋಡ್ಕೊಳ್ಳೋದಾದ್ರೆ ಮಂತ್ರಿಮಂಡಲದ ಸಲಹೆ ಮೇರೆಗೆ, ಅಡ್ವೈಸ್ ಆಫ್ ದ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ನೋಡಿ, ಪ್ರಧಾನಮಂತ್ರಿಯನ್ನ ನೇತೃತ್ವವನ್ನು ಹೊಂದಿರತಕ್ಕಂತಹ ಮಂತ್ರಿಮಂಡಲ ನಮ್ಮ ದೇಶದ ಕೇಂದ್ರ ಕಾರ್ಯಾಂಗದಲ್ಲಿದೆ. ಸೊ ಈ ಮಂತ್ರಿಮಂಡಲದ ಶಿಫಾರಸಿನ ಅಡಿಯಲ್ಲಿ, ಅಂದ್ರೆ ಪ್ರಧಾನಮಂತ್ರಿ ನೇತೃತ್ವವನ್ನು ಹೊಂದಿರತಕ್ಕಂತಹ ಮಂತ್ರಿಮಂಡಲದ ಶಿಫಾರಸಿನ ಅಡಿಯಲ್ಲಿ ಅಥವಾ ಮಂತ್ರಿಮಂಡಲದ ಒಂದು ಸಲಹೆ ಮೇರೆಗೆ ಭಾರತದ ರಾಷ್ಟ್ರಾಧ್ಯಕ್ಷರು ಏನ್ ಮಾಡ್ತಾರೆ, ಕೆಲಸ ಮಾಡ್ತಾ ಹೋಗ್ತಾರೆ. ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ನೋಟ್ ಡೌನ್ ಮಾಡ್ಕೊಳ್ಳಿ. ಭಾರತದ ಪ್ರಪ್ರಥಮ ಪ್ರಜೆ ನೋಡಿ, ಸಮಗ್ರತೆ ಮತ್ತು ಏಕತೆಯ ಸಂಕೇತ ಅಂತಲೂ ಕೂಡ ಕರಿತೀವಿ ರಾಷ್ಟ್ರಾಧ್ಯಕ್ಷರಿಗೆ. ಈ ರಾಷ್ಟ್ರಾಧ್ಯಕ್ಷರು ಪ್ರಧಾನಮಂತ್ರಿಯವನ್ನ ನೇತೃತ್ವವನ್ನು ಹೊಂದಿರತಕ್ಕಂತಹ ಮಂತ್ರಿಮಂಡಲದ ಒಂದು ಸಲಹೆ ಮೇರೆಗೆ ಕೆಲಸ ಮಾಡಬೇಕು ಅಂತೇಳಿ ಭಾರತ ಸಂವಿಧಾನದ 74ನೇ ಸಬ್ ಆರ್ಟಿಕಲ್ 1 ವಿಧಿಯ ಅಡಿಯಲ್ಲಿ ಮೆನ್ಷನ್ ಮಾಡಿರ್ತಕ್ಕಂಥದ್ದು, ತುಂಬಾ ಇಂಪಾರ್ಟೆಂಟ್. ಅದು ಹೇಳಕ್ಕಿಂತ ಮುಂಚೆ ಭಾರತ ದೇಶ ಸಂಸದೀಯ ಮಾದರಿಯ ಸರ್ಕಾರ ವ್ಯವಸ್ಥೆಯನ್ನ ಅಥವಾ ಪಾರ್ಲಿಮೆಂಟರಿ ಗವರ್ನಮೆಂಟ್ ಅನ್ನ ಬ್ರಿಟಿಷ್ ಗವರ್ನಮೆಂಟ್ ಇಂದ ಎರವಲು ಪಡ್ಕೊಂಡಿರ್ತಕ್ಕಂಥದ್ದು. ಸೊ ಆದುದರಿಂದಲೇ ಮಂತ್ರಿಮಂಡಲದ ನೇತೃತ್ವ ಅಡಿಯಲ್ಲಿ ಏನ್ ಮಾಡ್ತೇವೆ, ರಾಷ್ಟ್ರಾಧ್ಯಕ್ಷರನ್ನ ಕೆಲಸ ಮಾಡಬೇಕು ಅಥವಾ ಬದ್ಧವಾಗಿ ಕೆಲಸ ಮಾಡಬೇಕು ಅನ್ನುವಂಥ ಒಂದು ವ್ಯವಸ್ಥೆಯನ್ನ ಮೆನ್ಷನ್ ಮಾಡಿರ್ತಕ್ಕಂಥದ್ದು. ಸೊ ಅದಕ್ಕೋಸ್ಕರನೇ ಎಕ್ಸಿಕ್ಯೂಟಿವ್ ಅಲ್ಲಿ ಯಾರ್ಯಾರು ಇರ್ತಾರೆ ಹೇಳ್ತೀರಾ ನೋಡೋಣ. ರಾಷ್ಟ್ರಾಧ್ಯಕ್ಷರು ಇರ್ತಾರೆ, ಅದೇ ರೀತಿಯಾಗಿ ಉಪರಾಷ್ಟ್ರಾಧ್ಯಕ್ಷರು ಇರ್ತಾರೆ, ಅದರೊಂದಿಗೆ ಪ್ರಧಾನಮಂತ್ರಿ ಅವರನ್ನು ಒಳಗೊಂಡಿರ್ತಕ್ಕಂಥ ಅವರ ನೇತೃತ್ವವನ್ನು ಹೊಂದಿರತಕ್ಕಂತಹ ಮಂತ್ರಿಮಂಡಲ ಇರುತ್ತೆ. ಅದಾದ ನಂತರದಲ್ಲಿ ಅಂತಿಮವಾಗಿ ಯಾರಿರ್ತಾರೆ ಅಂತ ಹೇಳ್ತೀರಾ, ಅಟಾರ್ನಿ ಜನರಲ್ ಅವರು ಇರ್ತಾರೆ. ಸೊ ಈ ಪ್ರಧಾನಮಂತ್ರಿ ಅವರ ಮಂತ್ರಿಮಂಡಲ ಇದೆಯಲ್ಲ, ಇವುಗಳ ಸಲಹೆಯನ್ನ ಯಾವಾಗಲೂ ಕೂಡ ಬದ್ಧತೆಯನ್ನ ತೋರಿಸಬೇಕು ರಾಷ್ಟ್ರಾಧ್ಯಕ್ಷರು. ಸರಿಯಾಗಿ ನೆನ್ಪಿಟ್ಕೊಳ್ಳಿ. ಹಲವಾರು ಸ್ಟೂಡೆಂಟ್ಸ್ಗಳೆಲ್ಲ ರಾಷ್ಟ್ರಪತಿಗಳು ಅಂತ ಕರೀತಾರೆ, ಇದನ್ನ ರಾಷ್ಟ್ರಪತಿಗಳು ಅಂತ ಕರೆಯಂಗಿಲ್ಲ, ರಾಷ್ಟ್ರಾಧ್ಯಕ್ಷರು ಅಥವಾ ಪ್ರೆಸಿಡೆಂಟ್ ಅಂತಾನೆ ಕರಿಬೇಕಾಗುತ್ತದೆ. ಸೊ ಈ ಪ್ರೆಸಿಡೆಂಟ್ ಅವರು ಮಂತ್ರಿಮಂಡಲ ನೀಡ್ತಕ್ಕಂಥ ಸಲಹೆಗೆ ಯಾವಾಗಲೂ ಕೂಡ ಏನಾಗಿರಬೇಕು, ಬದ್ಧರಾಗಿರಬೇಕು. ಒಂದು ವೇಳೆ ಈ ಸಲಹೆಯನ್ನ, ಮಂತ್ರಿಮಂಡಲ ನೀಡತಕ್ಕಂತಹ ಸಲಹೆಯನ್ನ ಅವರು ನೆಗ್ಲೆಕ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಅಥವಾ ಉಲ್ಲಂಘನೆಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಅದನ್ನು ನಾವು ಸಂವಿಧಾನದ ಉಲ್ಲಂಘನೆ ಅಂತಲೂ ಕೂಡ ಟ್ರೀಟ್ ಮಾಡಲಾಗುತ್ತದೆ. ಸೊ ಯಾವಾಗ ಈ ಸಲಹೆಯನ್ನ ಉಲ್ಲಂಘನೆ ಮಾಡ್ತಾರೋ ಅವರಿಗೆ ಇಮಿಡಿಯೇಟ್ ಆಗಿ ಮಹಾಭಿಯೋಗದ ಮುಖಾಂತರವಾಗಿ ಏನ್ ಮಾಡಬಹುದು, ತೆಗೆದು ಹಾಕಬಹುದು. ನೋಡಿ, ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇಂಪೀಚ್ಮೆಂಟ್ ಪ್ರೋಸೆಸ್ ಅಂತೇಳಿ ಕರಿತೇವೆ. ಸೊ ಈ ಮಂತ್ರಿಮಂಡಲದ ಈ ಒಂದು ಪವರ್ ಅನ್ನ ಆಕ್ಚುಲಿ ಯಾವ ಒಂದು ಸಂವಿಧಾನಾತ್ಮಕ ತಿದ್ದುಪಡಿ ಮುಖಾಂತರ ತಂದ್ರು ಗೊತ್ತಾ? 44ನೇ ಸಂವಿಧಾನಾತ್ಮಕ ತಿದ್ದುಪಡಿ 1978 ಮುಖಾಂತರವಾಗಿ ಈ ಒಂದು ಸ್ಪೆಷಲ್ ಪವರ್ ಅನ್ನ ಮಂತ್ರಿಮಂಡಲಕ್ಕೆ ನೀಡಲಾಗುತ್ತದೆ. ಸೊ ಈ ಮೂಲಕ ರಾಷ್ಟ್ರಾಧ್ಯಕ್ಷರ ಒಂದು ಲಿಮಿಟ್ ಅನ್ನ, ಒಂದು ಅಧ್ಯಕ್ಷತೆಯ ಒಂದು ಅಧಿಕಾರದ ಲಿಮಿಟ್ ಅನ್ನ ಏನ್ ಮಾಡತ್ತು, ಕಡಿಮೆ ಮಾಡಲಾಯಿತು. ಅದಕ್ಕೋಸ್ಕರನೇ ರಾಷ್ಟ್ರಾಧ್ಯಕ್ಷರನ್ನ ನಾವೇನಂತ ಕರಿತೇವೆ ಅಂದ್ರೆ ನಾಮಮಾತ್ರ ಕಾರ್ಯಾಂಗದ
ಅಥವಾ ನಾಮಮಾತ್ರ ಕಾರ್ಯಾಂಗದ ಮುಖ್ಯಸ್ಥರು ಅಂತ ಕರಿತೀವಿ. ಅದು ಕಾರ್ಯಾಂಗದ ಮುಖ್ಯಸ್ಥರು ಅಂತಲೂ ಕೂಡ ಕರಿತೀವಿ, ಆದರೆ ನಾಮಮಾತ್ರ ಕಾರ್ಯಾಂಗದ ಮುಖ್ಯಸ್ಥರು ಅಂತ ಕರಿತೀವಿ. ಆದರೆ ಪ್ರಧಾನಮಂತ್ರಿಯವರನ್ನು ಏನಂತ ಕರಿತೀವಿ? ನೈಜ ಕಾರ್ಯಾಂಗದ ಮುಖ್ಯಸ್ಥರು ಅಂತ ಕರಿತೀವಿ. ನೈಜ ಕಾರ್ಯಾಂಗದ ಮುಖ್ಯಸ್ಥರು ಅಂತ ಕರಿತೀವಿ ಪ್ರಧಾನಮಂತ್ರಿ ಅವರಿಗೆ. ಗಮನದಲ್ಲಿಟ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಮಾಹಿತಿಯನ್ನು ನೋಡ್ಕೊಳ್ಳೋಣ. ದೇಶದ ಸಮಗ್ರತೆ ಮತ್ತು ಏಕತೆಯ ಸಂಕೇತವಾಗಿ ರಾಷ್ಟ್ರಾಧ್ಯಕ್ಷರು ಇರ್ತಾರೆ. ಸೊ ಅವರ ಫೋಟೋನ ನೀವು ನೋಡ್ಕೊಳ್ಬಹುದು, ದ್ರೌಪದಿ ಮುರ್ಮು ಅವರ ಫೋಟೋ. ಸೊ ದ್ರೌಪದಿ ಮುರ್ಮು ಅವರು ಈ ಕೆಳಗಿನ ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದಾರೆ ಎನ್ನುವಂಥ ಕ್ವಶನ್ ಅನ್ನು ಕೇಳಬಹುದು ನಿಮಗೆ. ಸೊ ಆದುದರಿಂದ ಕಾಮೆಂಟ್ ಸೆಕ್ಷನ್ ಅಲ್ಲಿ ಇವರು ಯಾವ ಸ್ಟೇಟ್ಗೆ ಬಿಲಾಂಗ್ ಆಗಿದ್ದಾರೆ ಎನ್ನುವಂಥದ್ದನ್ನ ಕಾಮೆಂಟ್ ಸೆಕ್ಷನ್ ಮುಖಾಂತರ ತಿಳಿಸಿ. ದೇಶದ ಪ್ರಪ್ರಥಮ ಪ್ರಜೆ ಅಂತೇಳಿ ಕರಿತೀವಿ, ಅಥವಾ ಜ್ಯೇಷ್ಠತಾ ಪಟ್ಟಿಯಲ್ಲಿ ಅಥವಾ ಆರ್ಡರ್ ಆಫ್ ರೆಸಿಡೆನ್ಸ್ ಅಲ್ಲಿ ಜ್ಯೇಷ್ಠತಾ ಪಟ್ಟಿಯಲ್ಲಿ ಇವರ ಹೆಸರು ಏನಿದೆಯಲ್ಲ ಮೊದಲನೇ ಪ್ಲೇಸ್ ಅನ್ನ ಪಡ್ಕೊಳ್ಳುತ್ತೆ. ಸೊ ಅರ್ಹತೆ ಆಧಾರದ ಮೇಲಿನ ಪಟ್ಟಿಯಲ್ಲಿ ರಾಷ್ಟ್ರಾಧ್ಯಕ್ಷರ ಒಂದು ಪ್ಲೇಸ್ ಎಷ್ಟು ಅಂದ್ರೆ ಫಸ್ಟ್ ಪ್ಲೇಸ್. ಸರಿಯಾಗಿ ನೆನ್ಪಿಟ್ಕೋಬೇಕು, ಯಾಕಂದ್ರೆ ಸಂವಿಧಾನದ ಮೂಲವಾಗಿರ್ತಕ್ಕಂತಹ ಸಂವಿಧಾನದ ಮುಖ್ಯಸ್ಥರಾಗಿರ್ತಕ್ಕಂಥ ರಾಷ್ಟ್ರಪತಿಯವರು ಫಸ್ಟ್ ಪ್ಲೇಸ್ ಅನ್ನ ಪಡ್ಕೊಳ್ತಾರೆ. ಸಂಸತ್ತಿನ ಅವಿಭಾಜ್ಯ ಅಂಗವಾಗಿ ಕೆಲಸ ಮಾಡ್ತಾರೆ. ಸೊ ಅದೇ ರೀತಿಯಾಗಿ ಸಂಸತ್ತಿನ ಮತ್ತು ಕಾರ್ಯಾಂಗದ ಪ್ರಮುಖರಾದಂತಹ ಒಂದು ಮುಖ್ಯಸ್ಥರಾಗಿ ಕೆಲಸ ಮಾಡ್ತಾರೆ. ಸೊ ಈ ಮೂಲಕ ರಾಷ್ಟ್ರಾಧ್ಯಕ್ಷರನ್ನ ನಾವು 52ನೇ ವಿಧಿಯ ಮೂಲಕ ನಾವು ಕಲ್ಪನೆಯನ್ನ ಮಾಡ್ಕೊಳ್ಬಹುದು. ರಾಷ್ಟ್ರಾಧ್ಯಕ್ಷರ ಹುದ್ದೆ 52ನೇ ವಿಧಿಯ ಮುಖಾಂತರ ನಮಗೆ ಪ್ರಚುರಪಡಿಸುತ್ತದೆ. ಕೇಂದ್ರ ಕಾರ್ಯಾಂಗದ ಮುಖ್ಯಸ್ಥರಾಗಿ ಕೆಲಸ ಮಾಡುತ್ತಾರೆ 53ನೇ ವಿಧಿಯ ಅನ್ವಯ. ಸರಿ ನೆನ್ಪಿಟ್ಕೊಳ್ಳಿ. ಸೊ ಮೊದಲನೇ ಹಂತದಲ್ಲಿ ಕೇಂದ್ರ ಕಾರ್ಯಾಂಗದ ಮುಖ್ಯಸ್ಥರು ರಾಷ್ಟ್ರಪತಿ ಅಂತ ಹೇಳಿದ್ವಿ. ಸೊ ಭಾಗ 5ನೇ ಭಾಗದಲ್ಲಿ ಅದರಲ್ಲೂ ಕೂಡ 52ರಿಂದ 78ನೇ ವಿಧಿಗಳಂತ ನಾವು ಕರಿತೀವಲ್ವಾ, 52ರಿಂದ 78ನೇ ನೋಡಿ ಇಲ್ಲಿ 52ನೇ ವಿಧಿ ಏನಂತ ಹೇಳಿದೆ ನೋಡಿ, ಇಲ್ಲಿ ರಾಷ್ಟ್ರಾಧ್ಯಕ್ಷರ ಒಂದು ಹುದ್ದೆಗೆ ಅವಕಾಶವನ್ನು ಕಲ್ಪಿಸಿಕೊಡ್ತಕ್ಕಂಥ ವಿಧಿ. ಸೊ ಇದರಿಂದ 78ನೇ ವಿಧಿ ಇದೆಯಲ್ಲ, ಇದು ಕೇಂದ್ರ ಕಾರ್ಯಾಂಗ ಸೆಂಟ್ರಲ್ ಎಕ್ಸಿಕ್ಯೂಟಿವ್ಗೆ ಸಂಬಂಧಪಟ್ಟಂತೆ ಕೆಲಸವನ್ನ ಮಾಡ್ತಕ್ಕಂಥದ್ದು. ಅದಕ್ಕೋಸ್ಕರನೇ ರಾಷ್ಟ್ರಾಧ್ಯಕ್ಷರನ್ನ ನಾವು ಟಿಟ್ಯುಲರ್ ಎಕ್ಸಿಕ್ಯೂಟಿವ್ ಅಂತಾನೂ ಕೂಡ ಕರಿತೀವಿ. ಓಕೆನಾ, ನಾಮಮಾತ್ರ ಶಿರೋಮಣಿ ಅಥವಾ ನಾಮಮಾತ್ರ ಕಾರ್ಯಾಂಗದ ಅಧ್ಯಕ್ಷರು ಟಿಟ್ಯುಲರ್ ಎಕ್ಸಿಕ್ಯೂಟಿವ್ ಅಂತ ಕರಿತೀವಿ. ಆದರೆ ಪ್ರಧಾನಮಂತ್ರಿಯವರಿಗೆ ಡಿಜ್ಯೂರ್ ಎಕ್ಸಿಕ್ಯೂಟಿವ್ ಅಂತೇಳಿ ಕರಿತೀವಿ. ಅವರು ರಿಯಲ್ ಆಗಿರ್ತಕ್ಕಂಥದ್ದು, ನೈಜ ಕಾರ್ಯಾಂಗದ ಮುಖ್ಯಸ್ಥರಾಗಿರ್ತಕ್ಕಂಥದ್ದು. ಸೊ ಇಷ್ಟು ರಾಷ್ಟ್ರಾಧ್ಯಕ್ಷರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ. ಸೊ ಇದು ತುಂಬಾ ಪ್ರಮುಖವಾಗಿರ್ತಕ್ಕಂಥದ್ದು. ಸೊ ಮುಂದಿನ ಕ್ವಶನ್ ನೋಡ್ಕೊಳ್ಳೋಣ. ಅಲಿಪ್ತ ರಾಷ್ಟ್ರಗಳ ಮೊದಲ ಶೃಂಗಸಭೆ ನಡೆದ ಸ್ಥಳ ಯಾವುದು ಅಂತ ಇದೆ. ಸೊ ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಬೆಲಗ್ರೇಡ್ ಅಂತಕ್ಕಂಥದ್ದು. ನೋಡಿ ಸರಿಯಾಗಿ ನೆನ್ಪಿಟ್ಕೊಳ್ಳಿ, ಬೆಲಗ್ರೇಡ್ ಇಸ್ ದ ರೈಟ್ ಆನ್ಸರ್. ಸೊ ಈ ಬೆಲಗ್ರೇಡ್ ಅಂತಕ್ಕಂಥದ್ದು ಯುಗೋಸ್ಲಾವಿಯಾದಲ್ಲಿ ಬರುತ್ತೆ. ಆಕ್ಚುಲಿ ನಾಮ್ ಎಂತಕ್ಕಂಥ ಒಂದು ಸಮ್ಮೇಳನ ಎಷ್ಟರಲ್ಲಿ ನಡೆಯುತ್ತೆ ಅಂತ ಕ್ವಶನ್ ಕೇಳಿದ್ರೆ 1961ರ ಸಂದರ್ಭದಲ್ಲಿ ಯುಗೋಸ್ಲಾವಿಯಾ ಅಂತಕ್ಕಂತಹ ಒಂದು ದೇಶ ಇದೆ. ಆ ದೇಶದಲ್ಲಿ 1961ರಲ್ಲಿ ನಾಮ್ ಸಮ್ಮೇಳನ ನಡೆಯುತ್ತೆ. ಏನಿದೆ ನಾಮ್ ಸಮ್ಮೇಳನ ನೋಡಿ, 1950ರ ಆಸುಪಾಸಿನ ಸಂದರ್ಭದಲ್ಲಿ ಜಾಗತಿಕವಾಗಿ 2 ಪ್ರಮುಖವಾದಂತಹ ಬಣಗಳು ಸೃಷ್ಟಿಯಾಗ್ತವೆ. ಒಂದು ಕ್ಯಾಪಿಟಲಿಸ್ಟಿಕ್ ಬ್ಲಾಕ್, ಇನ್ನೊಂದು ಕಮ್ಯುನಿಸ್ಟ್ ಬ್ಲಾಕ್ ಅಂತ ಕರಿತೀವಿ. ಇದನ್ನ ಬಂಡವಾಳಶಾಹಿ ಒಕ್ಕೂಟ ಅಥವಾ ಸಮಾಜವಾದಶಾಹಿ ಅಥವಾ ಕಮ್ಯುನಿಸ್ಟ್ ಒಕ್ಕೂಟ ಅಂತ ಕರಿತೀವಿ. ಇವೆರಡೂ ಕೂಡ ದೊಡ್ಡದಾಗಿರ್ತಕ್ಕಂಥ ಮಿಲಿಟರಿ ಒಕ್ಕೂಟವಾಗ್ತದೆ. ಸೊ ಇವೆರಡು ರಾಷ್ಟ್ರಗಳ ನಡುವೆ ಕೋಲ್ಡ್ ವಾರ್ ಇರ್ತಕ್ಕಂಥದ್ದು ಅಥವಾ ಶೀತಲ ಸಮರವನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು. ಸೊ ಜಗತ್ತಿನ ಎಲ್ಲಾ ರಾಷ್ಟ್ರಗಳು ಏನ್ ಮಾಡ್ತವೆ, USA ಅಥವಾ USSR 2 ರಾಷ್ಟ್ರಗಳ ಒಟ್ಟಿಗೆ ಅಥವಾ 2 ರಾಷ್ಟ್ರಗಳ ಒಂದು ಬಣಕ್ಕೆ ಸೇರ್ಕೊಳ್ತವೆ. ಆದರೆ ಭಾರತದ ಆಗಿನ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ನೆಹರು ಅವರು ಈ 2 ಬಣಗಳಲ್ಲಿ ಯಾವ ಬಣಗಳಿಗೂ ಕೂಡ ಸೇರದೆ ಪ್ರತ್ಯೇಕವಾಗಿ ಉಳ್ಕೊಳ್ಳುತ್ತೆ. ಏಕೆ ಉಳ್ಕೊಳ್ಳುತ್ತೆ ಅಂದ್ರೆ ಭಾರತ ಯಾವುದೇ ಕಾರಣಕ್ಕೂ ಕೂಡ ಯುದ್ಧವನ್ನ ಮತ್ತು ಶಸ್ತ್ರಾಸ್ತ್ರವನ್ನ ಸಪೋರ್ಟ್ ಮಾಡೋದಿಲ್ಲ. ನೆಹರು ಅಂದ್ರೆ ಶಾಂತಿ ಅಲ್ವಾ, ಅದೇ ತರ ಶಾಂತಿಯನ್ನ ಭಾರತ ಯಾವಾಗಲೂ ಕೂಡ ಸಪೋರ್ಟ್ ಮಾಡುತ್ತದೆ. ಅದಕ್ಕೋಸ್ಕರ ಯಾವುದೇ ರೀತಿ ಯುದ್ಧ ನಮಗೆ ಬೇಕಾಗಿಲ್ಲ, ಅದಕ್ಕೆ ನಾವು ಸಪೋರ್ಟ್ ಅನ್ನು ಕೂಡ ಮಾಡೋದಿಲ್ಲ ಅನ್ನುವಂತ ಒಂದು ವಿಷಯವನ್ನ ನ್ಯಾಮ್ನ ಮುಖಾಂತರವಾಗಿ ವಿಶ್ವಕ್ಕೆ ಪ್ರಸ್ತುತಪಡಿಸ್ತಾರೆ. ಸೊ ಈ ನ್ಯಾಮ್ ಅಂತಕ್ಕಂಥದ್ದು ಭಾರತದ ವಿದೇಶಾಂಗ ನೀತಿಯ ಒಂದು ಪ್ರಮುಖವಾದಂತಹ ಒಂದು ಮೂಲವಾಗಿದೆ. ಭಾರತದ ಫಾರಿನ್ ಪಾಲಿಸಿ ಅಂತ ಏನ್ ಕರಿತೀವಲ್ವಾ, ವಿದೇಶಾಂಗ ನೀತಿಯಾದ ಪ್ರಮುಖವಾದಂತಹ ಒಂದು ಮೂಲವೇ ಈ ನ್ಯಾಮ್ ಅಂತ ಕರಿತೀವಿ. ಇದರ ಫುಲ್ ಫಾರ್ಮ್ ಅನ್ನ ಎಕ್ಸಾಮ್ ಅಲ್ಲಿ ಕೇಳಿದ್ರೆ ಆಲ್ರೆಡಿ ಒಂದ್ಸಲ PC ಎಕ್ಸಾಮ್ ಅಲ್ಲಿ ಕೇಳಲಾಗಿರುವಂತದ್ದು. ನಾಮ್ ನ ಫುಲ್ ಫಾರ್ಮ್ ಯಾವುದು ಅಂತ ನೋಡ್ಕೊಳ್ಳೋದಾದ್ರೆ ನಾನ್ ಅಲೈನ್ಮೆಂಟ್ ಮೂವ್ಮೆಂಟ್ ಅಂತ ಹೇಳಿ ಕರಿತೇವೆ. ಈ ನಾನ್ ಅಲೈನ್ಮೆಂಟ್ ಮೂವ್ಮೆಂಟ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದವರು ಭಾರತದ ಪ್ರಪ್ರಥಮ ಪ್ರಧಾನಿ
ಜವಾಹರ್ಲಾಲ್ ನೆಹರು ಅವರು, ರೈಟ್. ಸೊ ಇಷ್ಟು ನ್ಯಾಮ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ. ಸೊ ಎರಡು ಬಣಗಳಿಗೂ ಮಿಲಿಟರಿ ಒಕ್ಕೂಟಗಳಿಗೂ ಸೇರದೆ ಭಾರತ ಪ್ರತ್ಯೇಕವಾಗಿ ಉಳಿತು. ಸೊ ಈ ರೀತಿಯಾಗಿ ಭಾರತ ಒಂದೇ ಪ್ರತ್ಯೇಕವಾಗಿ ಉಳಿಲಿಲ್ಲ, ಅದರೊಂದಿಗೆ ಈಜಿಪ್ಟ್ ಆಗಿರ್ಬೋದು, ಯುಗೋಸ್ಲಾವಿಯಾ ಆಗಿರ್ಬೋದು, ಅಥವಾ ಇನ್ನು ಅನೇಕ ರಾಷ್ಟ್ರಗಳು ಈ ಒಂದು ಬಣಕ್ಕೆ ಸೇರ್ಕೊಳ್ತವೆ. ಸೊ ಎಲ್ಲ ರಾಷ್ಟ್ರಗಳನ್ನ ಒಗ್ಗೂಡ್ಬಿಟ್ಟು ನೆಹರು ಅವರು ನ್ಯಾಮ್ ಎನ್ನುವಂತ ಒಂದು ಮೂವ್ಮೆಂಟ್ ಅನ್ನ, ಚಳವಳಿಯನ್ನ ಸ್ಥಾಪನೆ ಮಾಡ್ತಾರೆ. 5ನೇ ಕ್ವಶನ್ ಈ ರೀತಿಯಾಗಿದೆ. ಸಂವಿಧಾನ ಸಭೆಗೆ ಸಂಬಂಧಪಟ್ಟಂತೆ ಕೆಳಗಿನ ಯಾವ ಹೇಳಿಕೆ ಸರಿಯಲ್ಲ ಅಂತ ಕ್ವಶನ್ ಅನ್ನ ಕೇಳಿರ್ತಕ್ಕಂಥದ್ದು. ಸರಿಯಾಗಿ ನೆನ್ಪಿಟ್ಕೊಳ್ಳಿ, ಕ್ವಶನ್ ಅನ್ನ ಸರಿಯಾಗಿ ಓದಬೇಕು. ಸರಿಯಾಗಿ ಓದಿದ್ರೆ ಅಂದ್ರೆ ನೀವು 50% ರೈಟ್ ಮಾಡುವಂತ ಚಾನ್ಸಸ್ ಇರುತ್ತೆ. ಸರಿ ಅಲ್ಲ ಅಂತ ಕೇಳಿದ್ರೆ ಅಂದ್ರೆ ಒಂದು ಆಪ್ಷನ್ ಅಲ್ಲಿ ತಪ್ಪಾಗಿದೆ, ಉಳಿದಿರೋ 3 ಆಪ್ಷನ್ ಕೂಡ ಸರಿಯಾಗಿದೆ ಅಂತ ಅರ್ಥ, ಹೌದು ತಾನೆ? ಸೊ ಇದು ರಚನಾ ಸಭೆಗೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ಪ್ರಮುಖವಾದಂತಹ ಒಂದು ಸಮ್ಮೇಳನ, ಓಕೆನಾ? ಸಂವಿಧಾನ ಸಭೆಯು ಮೊದಲನೇ ಆಪ್ಷನ್ ರೀತಿಯಾಗಿದೆ, ಸಂವಿಧಾನ ಸಭೆಯು ಸ್ವತಂತ್ರ ಭಾರತದ ಪ್ರಥಮ ಸಂಸತ್ತಾಗಿತ್ತು ಅಂತ ಇದೆ. ನೋಡಿ, 1940 ಸಂದರ್ಭದಲ್ಲಿ ಆಗಸ್ಟ್ ಆಫರ್ ಅಂತೇಳಿ ಒಂದು ಬ್ರಿಟನ್ ಪಾರ್ಲಿಮೆಂಟ್ ಇಂದ ಒಂದು ಪ್ರಮುಖವಾದ ಯೋಜನೆಯನ್ನು ಇಂಟ್ರೊಡ್ಯೂಸ್ ಮಾಡಲಾಗ್ತದೆ. ಇದಕ್ಕೆ ಪ್ರಮುಖ ಕಾರಣ ಏನು ಅಂದ್ರೆ ಸಂವಿಧಾನದ ರಚನಾ ಸಭೆಯನ್ನ, ಏನಿಲ್ಲಿ ಮೆನ್ಷನ್ ಮಾಡಿದ್ದೀನಲ್ವಾ, ಈ ರಚನಾ ಸಭೆಯನ್ನ ರಚನೆ ಮಾಡಬೇಕು ಎನ್ನುವಂಥದ್ದು ಕುರಿತದ್ದಾಗಿತ್ತು. 1940 ಆಗಸ್ಟ್ ತಿಂಗಳಲ್ಲಿ ಬರುತ್ತೆ, ಅದಕ್ಕೆ ಇದನ್ನ ಆಗಸ್ಟ್ ಆಫರ್ ಅಂತ ಕರಿತೀವಿ. ಆದರೆ ಇದನ್ನ ಏನ್ ಮಾಡ್ತೀವಿ ನಾವು, ರಿಜೆಕ್ಟ್ ಮಾಡ್ತೀವಿ. ಅದೇ ರೀತಿಯಾಗಿ 1942ರಲ್ಲಿ ಕ್ರಿಪ್ಸ್ ಪ್ರಪೋಸಲ್ ಬರುತ್ತೆ, ಓಕೆನಾ? ಸೊ ಈ ಕ್ರಿಪ್ಸ್ ಪ್ರಪೋಸಲ್ ಕೂಡ ಭಾರತ ಏನ್ ಮಾಡುತ್ತೆ, ಇದನ್ನ ನಿಷೇಧವನ್ನ ಮಾಡುತ್ತೆ, ಪ್ರಪೋಸಲ್ ಅನ್ನ ನೆಗ್ಲೆಕ್ಟ್ ಮಾಡುತ್ತೆ, ನಿಷೇಧವನ್ನ ಹೇರುವುದ್ರ ಮುಖಾಂತರ ಇದಕ್ಕೂ ಕೂಡ ಯಾವುದೇ ಸಹಮತವನ್ನ ತೋರಿಸೋದಿಲ್ಲ. ಅದಾದ ನಂತರ 1946ರಲ್ಲಿ ಕ್ಯಾಬಿನೆಟ್ ಮಿಷನ್ ಪ್ಲಾನ್ ಅಂತ ಕರಿತೀವಿ, ಸರಿಯಾಗಿ ನೆನ್ಪಿಟ್ಕೊಳ್ಬೇಕು. ಈ ಕ್ಯಾಬಿನೆಟ್ ಮಿಷನ್ ಪ್ಲಾನ್ ಅಥವಾ ಕ್ಯಾಬಿನೆಟ್ ಮಿಷನ್ ಯೋಜನೆಯನ್ನ 1946ರಲ್ಲಿ ಇಂಟ್ರೊಡ್ಯೂಸ್ ಮಾಡಲಾಗುತ್ತೆ. ಈ ಮೂಲಕ 1946ರಲ್ಲಿ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಅಥವಾ ಸಂವಿಧಾನ ರಚನಾ ಸಭೆ ಏನಾಗ್ತಾ ಹೋಗುತ್ತೆ, ರಚನೆ ಆಗ್ತಾ ಹೋಗುತ್ತೆ. ಅದೇ ರೀತಿಯಾಗಿ 9/11/1946ರಲ್ಲಿ ಸಂವಿಧಾನ ರಚನಾ ಸಭೆಯ ಮೊದಲ ಅಧಿವೇಶನ ಜರುಗ್ತಾ ಹೋಗುತ್ತೆ. ಸೊ ಈ ಒಂದು ಅಧಿವೇಶನ ಏನು ಜರುಗ್ತಾ ಇದೆಯಲ್ಲ, ಇದು ಸ್ವತಂತ್ರ ಭಾರತದ ಪ್ರಥಮ ಸಂಸತ್ತಾಗಿ ಪಾರ್ಲಿಮೆಂಟ್ ಆಗಿ ಏನಾಗ್ತಾ ಹೋಗುತ್ತೆ, ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಇದನ್ನ ಭಾರತದ ಡೊಮೇನಿಯನ್ನ ಸಂಸತ್ತು ಅಂತನೂ ಕೂಡ ಏನು ಕರಿತೇವೆ, ಇಂಡಿಯನ್ ಡೊಮೇನಿಯನ್ ಪಾರ್ಲಿಮೆಂಟ್ ಅಂತನೂ ಕೂಡ ಕರಿತೇವೆ. ರಚನಾ ಸಭೆ ಸ್ವಾತಂತ್ರ್ಯದ ನಂತರವೂ ಕೂಡ ಏನಾಗ್ತಾ ಹೋಗ್ತಿತ್ತು, ಪ್ರಪ್ರಥಮ ಸಂಸತ್ತಾಗಿಯೂ ಕೂಡ ಕಂಟಿನ್ಯೂ ಆಗ್ತಾ ಹೋಗಿತ್ತು. ಸೊ ಹಾಗಾಗಿ ಇದು ಮೊದಲನೇ ಸ್ಟೇಟ್ಮೆಂಟ್ ಸರಿಯಾಗಿದೆ. ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಸಂವಿಧಾನ ಸಭೆಯ ಪ್ರಥಮ ನಿಯಮಿತ ಅಧ್ಯಕ್ಷರಾಗಿದ್ದರು ಅಂತ ಹೇಳಿದ್ದಾರೆ. ನೋಡಿ, ಮೊದಲನ ಅಧಿವೇಶನ ಏನಿದೆಯಲ್ಲ 9/11/1946 ಸಂದರ್ಭದಲ್ಲಿ ಏನು ಸಂವಿಧಾನ ರಚನಾ ಸಭೆಯ ಮೊದಲ ಸಮ್ಮೇಳನ ನಡೀತು ಅಂತ ಹೇಳಿದೆ ನಿಮಗೆ. ಸೊ ಆ ಸಂದರ್ಭದಲ್ಲಿ ಕೇವಲ ಭಾರತದಾದ್ಯಂತ ಏನು ಸಂವಿಧಾನದಲ್ಲಿ ಅಥವಾ ಸಂವಿಧಾನ ರಚನಾ ಸಭೆಯಲ್ಲಿ 389 ಸದಸ್ಯರಿದ್ದರೂ ಕೂಡ 211 ಸದಸ್ಯರು ಆ ಒಂದು ಸದಸ್ಯತ್ವದಲ್ಲಿ ಅಥವಾ ಆ ಒಂದು ಸಮ್ಮೇಳನದಲ್ಲಿ ಅಧಿವೇಶನದಲ್ಲಿ ಪಾಲ್ಗೊಳ್ತಾರೆ. ಏನಕ್ಕೆ ಪಾಲ್ಗೊಳ್ತಾರೆ ಅಂದ್ರೆ ಮುಸ್ಲಿಂ ಲೀಗ್ ರಚನೆಯ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕಾರ್ಯರೂಪವನ್ನ ತೆಗೆದುಕೊಂಡಿರಲಿಲ್ಲ. ಅದಕ್ಕೋಸ್ಕರ ದೇಶದಾದ್ಯಂತ ಈ ಒಂದು ಸಭೆಗೆ ಯಾರು ಕೂಡ ಹೆಚ್ಚು ಪಾರ್ಟಿಸಿಪೇಟ್ ಅನ್ನ ಮಾಡಿರಲಿಲ್ಲ, ಪಾಲ್ಗೊಂಡಿರಲಿಲ್ಲ. ಸೊ ಆದುದರಿಂದ 211 ಸದಸ್ಯರನ್ನು ಒಳಗೊಂಡಿರ್ತಕ್ಕಂಥ ಈ ಒಂದು ರಚನಾ ಸಭೆಯಲ್ಲಿ ಪ್ರಮುಖವಾಗಿ ಯಾರು ಈ ಸಂದರ್ಭದಲ್ಲಿ ಅಧ್ಯಕ್ಷರಾಗಿರ್ತಾರೆ ಅಂದ್ರೆ ಸಚ್ಚಿದಾನಂದ ಸಿನ್ಹಾ ಅವರು ಪ್ರಥಮ ಅಧಿವೇಶನದ ಅಧ್ಯಕ್ಷತೆಯನ್ನು ಹೊರಡಿಸಿಕೊಂಡಿರ್ತಾರೆ. ಸೊ ಅದಾದ ನಂತರ ಎರಡನೇ ಅಧಿವೇಶನ 11/12/1946 ನಡೆಯುತ್ತೆ. ಸೊ ಈ ಸಂದರ್ಭದಲ್ಲಿ ಯಾರು ರಚನಾ ಸಭೆಯ ಅಧ್ಯಕ್ಷರಾಗಿದ್ರು ಅಂತ ಕ್ವಶನ್ ಅನ್ನ ಕೇಳಿದ್ರೆ ರಾಜೇಂದ್ರ ಪ್ರಸಾದ್ ಅವರು, ಡಾಕ್ಟರ್ ರಾಜೇಂದ್ರ ಪ್ರಸಾದ್, ಬಿಹಾರದ ಗಾಂಧಿ ಅಂತ ಏನ್ ಕರಿತೀವಲ್ವಾ, ಇವರು ಭಾರತದ ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರಾಗಿದ್ದರು. ನೋಡಿ, ಇಷ್ಟು ಕ್ಲಿಯರ್ ಮಾಡ್ಕೊಳ್ಳಿ. ಮೊದಲನೇ ಒಂದು ಸಮ್ಮೇಳನದಲ್ಲಿ ಹಂಗಾಮಿ ಅಧ್ಯಕ್ಷರಾಗಿ ಸಚ್ಚಿದಾನಂದ ಸಿನ್ಹಾ ಅವರು ಆಯ್ಕೆ ಆಗ್ತಾರೆ. ಎರಡನೇ ಅಧಿವೇಶನದಲ್ಲಿ ನಿಯಮಿತ ಅಥವಾ ಪರ್ಮನೆಂಟ್ ಮೆಂಬರ್ ಆಗಿ ರಾಜೇಂದ್ರ ಪ್ರಸಾದ್ ಅವರು ಆಯ್ಕೆ ಆಗ್ತಾರೆ ಸಂವಿಧಾನ ರಚನಾ ಸಭೆಗೆ. ಸರಿಯಾಗಿ ನೆನ್ಪಿಟ್ಕೊಬೇಕು. ಈ ಮೂಲಕ ಸಂವಿಧಾನ ರಚನಾ ಸಭೆಗೆ 2 ಉಪಾಧ್ಯಕ್ಷರು ಇರ್ತಾರೆ. ಯಾರ್ಯಾರು ಅಂತ ಹೆಸರು ಹೇಳ್ತಾರೆ ಯಾರಾದ್ರೂ?
ನೋಡಿ, ಇಬ್ಬರು ಉಪಾಧ್ಯಕ್ಷರಲ್ಲಿ ಮೊದಲನೇ ಅವರ ಹೆಸರು ಎಚ್.ಸಿ. ಮುಖರ್ಜಿ ಅಂತೇಳಿ, ಇಂಪಾರ್ಟೆಂಟು. ಮೊದಲನೇ ಅವರ ಹೆಸರು ಎಚ್.ಸಿ. ಮುಖರ್ಜಿ ಅಂತಕ್ಕಂಥದ್ದು. ಸೊ ಎರಡನೇ ಅವರ ಹೆಸರು ಏನಿದೆ ನೆನಪಿದೆಯಾ ನಿಮಗೆ? ಟಿ.ಟಿ. ಕೃಷ್ಣಮಾಚಾರಿ ಅಂತೇಳಿ ಕರೀತಾರೆ. ಈ ಟಿ.ಟಿ. ಕೃಷ್ಣಮಾಚಾರಿ ಅವರು ಎರಡನೇ ಅಧ್ಯಕ್ಷರಾಗಿ ಅಥವಾ ಉಪಾಧ್ಯಕ್ಷರಾಗಿ ಏನಾಗ್ತಾ ಹೋಗ್ತಾರೆ, ಆಯ್ಕೆ ಆಗ್ತಾ ಹೋಗ್ತಾರೆ. ಸೊ 2 ಪಾಯಿಂಟ್ ಹಾಗೆ ಗ್ಯಾಪ್ ಅಂದಲ್ಲಿ ಇಟ್ಕೊಳ್ಳಿ. 3ನೇ ಪಾಯಿಂಟ್ ನೋಡ್ಕೊಳ್ಳೋಣ. ಸಂವಿಧಾನ ಸಭೆಯು ಸಂವಿಧಾನವನ್ನು ರಚಿಸಲು 10 ಸಮಿತಿಗಳನ್ನು ರಚನೆ ಮಾಡಲಾಗಿತ್ತು ಅಥವಾ ನೇಮಕ ಮಾಡಲಾಗಿತ್ತು ಅಂತ ಕ್ವಶನ್ ಅನ್ನು ಕೇಳಲಾಗಿರುವಂಥದ್ದು, ಆಪ್ಷನ್ ಅನ್ನು ಕೇಳಲಾಗಿರುವಂಥದ್ದು. ಇದು ಅಬ್ಸಲ್ಯೂಟ್ಲಿ ರಾಂಗ್ ಆಗಿದೆ. ಯಾಕೆ ಅಂದರೆ ಸಂವಿಧಾನ ರಚನೆ ಮಾಡೋದಕ್ಕೆ 22 ಸಮಿತಿಗಳನ್ನು ರಚನೆ ಮಾಡಲಾಗುತ್ತದೆ. ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಕರಡು ಸಮಿತಿ. ಆ ಕರಡು ಸಮಿತಿಯ ಅಧ್ಯಕ್ಷರು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅಂತೇಳಿ ನಿಮಗೆ ಆಲ್ರೆಡಿ ಗೊತ್ತಿದೆ. ಸೊ ಆ ಒಂದು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರನ್ನ ಅಧ್ಯಕ್ಷತೆ ಹೊಂದಿರತಕ್ಕಂಥ ಕರಡು ಸಮಿತಿಗೆ ಟೋಟಲ್ 7 ಜನ ಸದಸ್ಯರಿರ್ತಾರೆ. ಇಂಪಾರ್ಟೆಂಟ್, 22 ಸಮಿತಿಗಳನ್ನು ರಚನೆ ಮಾಡಲಾಗುತ್ತದೆ. ರಚನಾ ಸಭೆಯ ಟೋಟಲ್ ಅಧಿವೇಶನಗಳು ಎಷ್ಟು ಕರೆಯುತ್ತಾರೆ ಅಂತೇಳಿ ಕ್ವಶನ್ ಅನ್ನು ಕೇಳಬಹುದು. ಟೋಟಲ್ ರಚನಾ ಸಭೆ ಸಂವಿಧಾನ ರಚನೆ ಮಾಡಲು 12 ಅಧಿವೇಶನವನ್ನು ಕರೆಯುತ್ತೆ. 22 ಸಮಿತಿಗಳು, ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಡ್ರಾಫ್ಟಿಂಗ್ ಕಮಿಟಿ ಅಂತ ಕರಿತೀವಿ, ಅಥವಾ ಕನ್ನಡದಲ್ಲಿ ಅದನ್ನ ಕರಡು ಸಮಿತಿ ಅಂತೇಳಿ ಕರಿತೀವಿ. ಇದರ ಅಧ್ಯಕ್ಷರು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್. ಟೋಟಲ್ 7 ಜನ ಸದಸ್ಯರನ್ನು ಒಳಗೊಂಡಿದೆ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಸಂವಿಧಾನ ಕರಡು ಸಮಿತಿಯ ಕಾರ್ಯಾಧ್ಯಕ್ಷರಾಗಿದ್ದರು. ಸರಿಯಾಗಿದೆ. ಸೊ ಹಾಗಾದ್ರೆ ಇಲ್ಲಿ ತಪ್ಪು ಯಾವುದು? 3ನೇ ಆಪ್ಷನ್ ಇಸ್ ದ ರಾಂಗ್ ಆಪ್ಷನ್ ಅಂತ ಹೇಳ್ಬೋದು. ಸೊ ಹಾಗಾದ್ರೆ ಸರಿಯಾದ ಉತ್ತರ ಇಲ್ಲಿ 3ನೇ ಆಪ್ಷನ್. ಓಕೆ. ಸೊ ನೋಡಿ, ಸಂಘ ಸಂಸ್ಥೆಗಳನ್ನು ರಚಿಸಿಕೊಳ್ಳುವ ಸ್ವಾತಂತ್ರ್ಯವನ್ನು ಯಾವ ಕಾರಣ ನೀಡಿ ಏನ್ ಮಾಡುವಂಗಿಲ್ಲ, ನಿರಾಕರಿಸುವಂತಿಲ್ಲ ಅಂತ ಇದೆ. ನೋಡಿ, ಭಾರತ ಸಂವಿಧಾನದ ಅತ್ಯಮೂಲ್ಯವಾಗಿರ್ತಕ್ಕಂಥ ಒಂದು ಭಾಗ ಯಾವುದು ಅಂತ ನೋಡೋದಾದ್ರೆ ಮೂಲಭೂತ ಹಕ್ಕುಗಳು ಅಂತ ಕರಿತೀವಿ. ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಭಾಗ. ರಾಜನೀತಿ ನಿರ್ದೇಶಕ ತತ್ವಗಳು ಮತ್ತು ಮೂಲಭೂತ ಹಕ್ಕುಗಳು ಸಂವಿಧಾನದ ಆತ್ಮವಿದ್ದಂತೆ ಅಂತೇಳಿ ಗ್ರಾನ್ವಿಲ್ಲೆ ಆಸ್ಟಿನ್ ಅವರೇ ಏನು ನಮಗೆ ತಿಳಿಸ್ತಾ ಹೋಗ್ತಾರೆ. ಗ್ರಾನ್ವಿಲ್ಲೆ ಆಸ್ಟಿನ್, ಇಂಗ್ಲೆಂಡ್ ದೇಶದವರು, ಇವರು ಸಂವಿಧಾನ ತಜ್ಞ, ಎಕ್ಸ್ಪರ್ಟ್ ಇನ್ ಕಾನ್ಸ್ಟಿಟ್ಯೂಷನ್. ಸೊ ನೋಡಿ, ಸಾರ್ವಜನಿಕ ವ್ಯವಸ್ಥೆ, ಪಬ್ಲಿಕ್ ಆರ್ಡರ್ ಅಂತ ಕರೀತೀವಿ. ಪಬ್ಲಿಕ್ ಆರ್ಡರ್ ಅಂತ ಕರೀತಾರೆ. ಸಾರ್ವಭೌಮತ್ವ ಮತ್ತು ಸಮಗ್ರತೆ, ಸಾವೆರಿಟಿ ಮತ್ತು ಇಂಟಿಗ್ರಿಟಿ ಅಂತೇಳಿ ಕರೀತಾರೆ. ಮತ್ತು ರಾಷ್ಟ್ರ ರಕ್ಷಣೆ, ಪ್ರೊಟೆಕ್ಷನ್ ಆಫ್ ನೇಷನ್ ಅಂಡ್ ಸಾರ್ವಜನಿಕ ನೀತಿ ಅಥವಾ ಪಬ್ಲಿಕ್ ಮೊರಾಲಿಟಿ ಅಂತ ಕರೀತೀವಿ. ನೋಡಿ, ಭಾರತ ಸಂವಿಧಾನದ ಮೂಲಭೂತ ಹಕ್ಕುಗಳಲ್ಲಿ ಪ್ರಮುಖವಾಗಿ 6 ಮೂಲಭೂತ ಹಕ್ಕುಗಳಿದ್ದಾವೆ. ಅದರಲ್ಲಿ 19ನೇ ಭಾಗ ಇದೆಯಲ್ಲ, ಇದು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಭಾಗ. ಏಕೆಂದ್ರೆ ಈ 19ನೇ ವಿಧಿಯಲ್ಲಿ 6 ಹಕ್ಕುಗಳನ್ನು ನಾವು ಪ್ರೊವೈಡ್ ಮಾಡಿದ್ದೇವೆ. ಆ 6 ಹಕ್ಕುಗಳಲ್ಲಿ ಪ್ರಮುಖವಾದದ್ದು ಸಂಘ ಸಂಸ್ಥೆಗಳನ್ನು ರಚನೆ ಮಾಡಬಹುದು, ಅಥವಾ ದೇಶದಾದ್ಯಂತ ಯಾವುದೇ ಪ್ರದೇಶದಲ್ಲೂ ಕೂಡ ಹೌಸಿಂಗ್ ಅನ್ನು ಮಾಡಬಹುದು, ಮನೆಯನ್ನು ಕಟ್ಬೋದು, ರೆಸಿಡೆನ್ಸ್ ಅನ್ನು ಮಾಡಬಹುದು, ಟ್ರಾವೆಲ್ ಅನ್ನು ಮಾಡಬಹುದು, ಅಥವಾ ವ್ಯಾಪಾರವನ್ನ ಮಾಡ್ತಕ್ಕಂಥದ್ದು, ಅದರೊಂದಿಗೆ ಬಿಸ್ನೆಸ್ ಅನ್ನ, ಉದ್ದಿಮೆಯನ್ನ ಮಾಡ್ತಕ್ಕಂಥದ್ದು. ಓಕೆನಾ? ಅದೇ ರೀತಿಯಾಗಿ ಯಾವುದೇ ಇಷ್ಟ ಬಂದಿರತಕ್ಕಂಥ ಉದ್ಯೋಗವನ್ನ ಮಾಡ್ತಕ್ಕಂಥದ್ದು, ವ್ಯಾಪಾರವನ್ನ ಮಾಡ್ತಕ್ಕಂಥ ಒಂದು ಎಲ್ಲಾ ರೀತಿಯಾದಂತಹ ಹಕ್ಕನ್ನ 19ನೇ ವಿಧಿ ನಮಗೆ ಪ್ರೊವೈಡ್ ಮಾಡುತ್ತೆ. ಅದೇ ರೀತಿಯಾಗಿ ಟ್ರೇಡ್ ಯೂನಿಯನ್ ಅಥವಾ ವ್ಯಾಪಾರ ಒಕ್ಕೂಟವನ್ನ, ಅದರೊಂದಿಗೆ ಸಂಸ್ಥೆಗಳನ್ನ ರಚನೆ ಮಾಡ್ತಕ್ಕಂಥ ಒಂದು ಹಕ್ಕುಗಳನ್ನ ಅಥವಾ ಸಂಘ ಸಂಸ್ಥೆಗಳನ್ನ ರಚನೆ ಮಾಡ್ತಕ್ಕಂಥ ಹಕ್ಕುಗಳು ಕೂಡ 19ನೇ ವಿಧಿಯಡಿಯಲ್ಲಿ ನೀಡಲಾಗಿದೆ. ಆದರೆ ಈ ಕೆಳಗಿನ ಯಾವುದನ್ನ ನೀಡಿ ನಾವು ನಿರಾಕರಣೆ ಮಾಡುವಂತಿಲ್ಲ ಅಂತ ಕ್ವಶನ್ ಅನ್ನು ಕೇಳಿರೋದ್ರಿಂದ ಇಲ್ಲಿ ರಾಷ್ಟ್ರ ರಕ್ಷಣೆಯ ನೆಪವನ್ನ ಹೇಳಿ ನಿರಾಕರಣೆಯನ್ನ ಮಾಡುವಂತಿಲ್ಲ. ಆದರೆ ಸಾರ್ವಜನಿಕ ನೀತಿ ಹೇಳಿ ಇದು ಮಾಡಬಹುದು, ನಿರಾಕರಣೆ ಮಾಡಬಹುದು. ಸಾರ್ವಜನಿಕ ವ್ಯವಸ್ಥೆ, ಪಬ್ಲಿಕ್ ಆರ್ಡರ್ ಅನ್ನು ನೀಡಿ ನಿರಾಕರಣೆ ಮಾಡಬಹುದು. ಸಾರ್ವಭೌಮತ್ವವನ್ನ, ಸಾವರ್ನಿಟಿಯನ್ನ ಮತ್ತು ಇಂಟಿಗ್ರಿಟಿಯನ್ನು ಹೇಳಿಬಿಟ್ಟು ನಿರಾಕರಣೆ ಮಾಡಬಹುದು. ಆದರೆ ರಾಷ್ಟ್ರ ರಕ್ಷಣೆಯನ್ನ ಆಧಾರವಾಗಿ ಇಟ್ಕೊಂಡು ನಿರಾಕರಣೆಯನ್ನ ಮಾಡುವಂತಿಲ್ಲ ಅಂತೇಳಿ ಮೊಟ್ಟ ಮೊದಲ ಬಾರಿಗೆ ಭಾರತ ಸಂವಿಧಾನದ 1962ರಲ್ಲಿ ದಮಯಂತಿ ಮತ್ತು ಯೂನಿಯನ್ ಆಫ್ ಇಂಡಿಯಾ, ದಮಯಂತಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸಲ್ಲಿ ಈ ಒಂದು ರೀತಿಯಾಗಿರ್ತಕ್ಕಂಥ ಒಂದು ವಿಷಯವನ್ನ ಪ್ರಸ್ತುತಪಡಿಸಲಾಗಿರುವಂಥದ್ದು. ಸೊ ಮುಂದುವರೆದಂತೆ ರಾಜ್ಯಸಭೆಯಲ್ಲಿ ನೋಡಿ, ಮುಂದಿನ ಕ್ವಶನ್ 7ನೇ ಕ್ವಶನ್ ಈ ರೀತಿಯಾಗಿದೆ. ರಾಜ್ಯಸಭೆಯಲ್ಲಿ ವಿವಿಧ ರಾಜ್ಯಗಳಿಂದ ಆರಿಸಿ ಬರುವ ಪ್ರತಿನಿಧಿಗಳ ಸಂಖ್ಯೆ ಮೀರುವಂತಿಲ್ಲ ಅಂತ ಇದೆ. ನೋಡಿ, ಇಲ್ಲಿ ಸರಿಯಾದ ಉತ್ತರವನ್ನ ಹೇಳೋಕ್ಕಿಂತ ಮುಂಚೆ ಮೊದಲನೇ ಹಂತದಲ್ಲಿ ಈ ಲಕ್ಕಿ ನಂಬರ್ ಅನ್ನ ನೋಡೋಣ. ನೋಡಿ, 250 ಸದಸ್ಯರು ಅಂತ ಕೊಟ್ಟಿದ್ದಾರೆ. ಸೊ 250 ಸದಸ್ಯರು ಆಕ್ಚುಲಿ ಸಂವಿಧಾನಬದ್ಧವಾಗಿ ಅಥವಾ ಸಂವಿಧಾನದ ಪ್ರಕಾರವಾಗಿ ರಾಜ್ಯಸಭೆಯ ಸದಸ್ಯರ ಸಂಖ್ಯೆ ಅಂತಕ್ಕಂಥದ್ದು ಇಷ್ಟಿರಬೇಕು. ಇದರಲ್ಲಿ 238 ಸದಸ್ಯರನ್ನ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶದ ಮೂಲಕ ಅಪ್ರತ್ಯಕ್ಷವಾಗಿ ಆಯ್ಕೆಯನ್ನು ಮಾಡಲಾಗುತ್ತೆ. ಪ್ರತ್ಯಕ್ಷವಾಗಿ ಹೇಗೇನ್ ಮತ್ತೆ ರಾಷ್ಟ್ರಾಧ್ಯಕ್ಷರು ಏನ್ ಮಾಡ್ತಾರೆ, ಇದಕ್ಕೆ ನಾಮನಿರ್ದೇಶನವನ್ನ ಮಾಡ್ತಕ್ಕಂಥ ಸದಸ್ಯರು 12 ಜನ.
ಆದರೆ ನೈಜವಾಗಿ ಭಾರತದಲ್ಲಿ ಅಥವಾ ರಾಜ್ಯಸಭೆಯಲ್ಲಿರ್ತಕ್ಕಂಥ ಟೋಟಲ್ ಮೆಂಬರ್ಸ್ಗಳು 245 ಸರಿಯಾಗಿ ಗಮನದಲ್ಲಿಟ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸೊ ರಾಜ್ಯಸಭೆಯನ್ನು ನಾವು ನಿಮಗೆಲ್ಲ ಗೊತ್ತಿದೆ, ರಾಜ್ಯಸಭೆಯನ್ನು ಮೇಲ್ ಸದನ ಅಥವಾ ಮೇಲ್ಮನೆ ಅಂತ ಕರಿತೀವಿ, ಅಥವಾ ಶಾಶ್ವತವಾಗಿರ್ತಕ್ಕಂಥ ಸದನ ಅಂತ ಕರಿತೀವಿ, ಅಥವಾ ಅಪ್ಪರ್ ಹೌಸ್ ಅಂತ ಕರಿತೀವಿ, ಅಥವಾ ಕೌನ್ಸಿಲ್ ಆಫ್ ಸ್ಟೇಟ್ಸ್ ಅಂತಲೂ ಕೂಡ ಕರಿತೀವಿ ಇದಕ್ಕೆ ರಾಜ್ಯಸಭೆಗೆ. ಸೊ ಇಲ್ಲಿ ಪ್ರಮುಖವಾಗಿ 229 ಏನು ಸದಸ್ಯರಿದ್ದಾರಲ್ಲ ಇವರು ರಾಜ್ಯದಿಂದ ಆಯ್ಕೆ ಆಗ್ತಾ ಬರ್ತಾರೆ. 4 ಜನ ಸದಸ್ಯರಿದ್ದಾರಲ್ಲ ಇವರು ಕೇಂದ್ರಾಡಳಿತ ಪ್ರದೇಶದಿಂದ ಆಯ್ಕೆ ಆಗ್ತಾ ಬರ್ತಾರೆ. ಅದೇ ರೀತಿ ಮೇಲ್ಗಡೆ ಮೆನ್ಷನ್ ಮಾಡಿದ ರೀತಿಯಲ್ಲಿ 12 ಸದಸ್ಯರು ಏನಿದಾರಲ್ಲ ಇವರು ರಾಷ್ಟ್ರಾಧ್ಯಕ್ಷರಿಂದ ಆಯ್ಕೆ ಆಗ್ತಾ ಬರ್ತಾರೆ ಅಥವಾ ನಾಮನಿರ್ದೇಶನವನ್ನ ಮಾಡ್ಕೊಳ್ತಾ ಬರ್ತಾರೆ. ಸೊ ಇಷ್ಟು ರಾಜ್ಯಸಭಾ ಸದಸ್ಯರಿಗೆ ಸಂಬಂಧಪಟ್ಟಂತೆ. ಹಾಗಾದ್ರೆ ಇಲ್ಲಿ ಸರಿಯಾದ ಉತ್ತರ ಯಾವುದು? 250 ಇಸ್ ದ ರೈಟ್ ಆನ್ಸರ್ ಆಗಿದೆ. ಸೊ ಇದಾದ ನಂತರದಲ್ಲಿ 4ನೇ ಅನುಸೂಚಿ, ಆದ್ರೂ ಕೂಡ ಆಪ್ಷನ್ಸ್ ಗಳಲ್ಲಿ ಸ್ವಲ್ಪ ವೆರಿಫೈ ಇದೆ, ಸ್ವಲ್ಪ ಕನ್ಫ್ಯೂಷನ್ ಇದೆ. ಇಲ್ಲಿ 228 ಕೊಟ್ಟಿದ್ದಾನೆ, ಬಟ್ 228 ಆಪ್ಷನ್ಸ್ ಗಳಲ್ಲಿ ನಾವು ನೋಡ್ಕೊಂಡಾಗ ಯಾವುದು ಕೂಡ ಸರಿಯಾಗೋದಿಲ್ಲ. ಹಾಗಾಗಿ ಹತ್ತಿರವಾಗಿರ್ತಕ್ಕಂಥ ಆನ್ಸರ್ ಯಾವುದು? 250 ಇಸ್ ದ ರೈಟ್ ಆನ್ಸರ್ ಅಂತಲ್ಲಿ ಹೇಳ್ಬೋದು. 4ನೇ ಅನುಸೂಚಿಗಳಿಗೆ ಸಂಬಂಧಪಟ್ಟಂತೆ ಏನು ರಾಜ್ಯಸಭೆಗೆ ನಾವು ಅಭ್ಯರ್ಥಿಗಳನ್ನ ಅಥವಾ ಸದಸ್ಯರನ್ನ ನಾವು ಆಯ್ಕೆ ಮಾಡ್ತೀವಲ್ವಾ, ಈ ಆಯ್ಕೆ ಮಾಡುವಂತ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವ ಯಾವ ರಾಜ್ಯಗಳಿಂದ ಎಷ್ಟೆಷ್ಟು ಸದಸ್ಯರನ್ನ ಆಯ್ಕೆ ಮಾಡಬೇಕು ಎನ್ನುವಂತ ವಿಷಯಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಮಾಹಿತಿಯನ್ನು ನಾವು 4ನೇ ಶೆಡ್ಯೂಲ್ ಅಥವಾ 4ನೇ ಅನುಸೂಚಿಯಲ್ಲಿ ನೋಡ್ಕೊಳ್ಬಹುದು. ಸೊ ಮುಂದಿನ ಕ್ವಶನ್, ಭಾರತದ ಚುನಾವಣಾ ಆಯೋಗದ ಮುಖ್ಯಸ್ಥನನ್ನ ಯಾರು ನೇಮಕ ಮಾಡುತ್ತಾರೆ ಅಂತ ಕ್ವಶನ್ ಅನ್ನ ಕೇಳಲಾಗಿದೆ. ನೋಡಿ, ಈಸಿಯಾಗಿ ಐಡೆಂಟಿಫೈ ಮಾಡಬಹುದು. ಭಾರತದ ಪ್ರಪ್ರಥಮ ಪ್ರಜೆ ರಾಷ್ಟ್ರಪತಿಯವರು ಭಾರತದ ಚುನಾವಣಾ ಆಯೋಗದ ಮುಖ್ಯಸ್ಥರನ್ನ ನೇಮಕ ಮಾಡ್ತಾರೆ. ನೋಡಿ, ಒಂದು ಹಿಂಟ್ ಅನ್ನ ಕೊಡ್ತೀವಿ. ಯಾವುದೇ ಸಾಂವಿಧಾನಿಕ ಪೋಸ್ಟ್ಗಳಿದ್ದಾವಲ್ವಾ ಅಥವಾ ಕಾನ್ಸ್ಟಿಟ್ಯೂಷನಲ್ ಬಾಡಿಯ ಮುಖ್ಯಸ್ಥರನ್ನ ಅಥವಾ ಸಾಂವಿಧಾನಿಕ ಸಂಸ್ಥೆಯ ಮುಖ್ಯಸ್ಥರೇನಿದ್ದಾರಲ್ವಾ, ಈ ಸಾಂವಿಧಾನಿಕ ಸಂಸ್ಥೆಯ ಮುಖ್ಯಸ್ಥರನ್ನ ಯಾವಾಗಲೂ ಕೂಡ ರಾಷ್ಟ್ರಪತಿಯವರು ಅಪಾಯಿಂಟ್ ಮಾಡ್ತಾರೆ. ಈ ಒಂದು ಕೀ ಪಾಯಿಂಟ್ ಅನ್ನ ನೆನ್ಪಿಟ್ಕೊಳ್ಳಿ. ಸೊ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಚುನಾವಣಾ ಆಯೋಗ ಹೌದು ತಾನೆ, ಇದು ಕೂಡ ಕಾನ್ಸ್ಟಿಟ್ಯೂಷನಲ್ ಬಾಡಿ. ಅದೇ ರೀತಿಯಾಗಿ CAG ಅಂತ ಒಂದು ಸಂಸ್ಥೆ ಇದೆ, ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ ಅಂತೇಳಿ ಕರಿತೀವಿ. ಅದರ ಒಂದು ಸಂಸ್ಥೆಯನ್ನು ಅಥವಾ ಅದರ ಒಂದು ಮುಖ್ಯಸ್ಥನನ್ನು ಕೂಡ ರಾಷ್ಟ್ರಪತಿಯವರು ನೇಮಕ ಮಾಡ್ತಾರೆ. ಫೈನಾನ್ಸ್ ಕಮಿಷನ್ ಅಂತ ಒಂದು ಸಂಸ್ಥೆ ಇದೆ, ಅಥವಾ ಹಣಕಾಸು ಆಯೋಗ ಅಂತಲೂ ಕೂಡ ಇದೆ, ಅದನ್ನು ಕೂಡ ಫೈನಾನ್ಸ್ ಮಿನಿಸ್ಟರ್ ಅಥವಾ ರಾಷ್ಟ್ರಪತಿಯವರು ಇದನ್ನ ಅಪಾಯಿಂಟ್ ಮಾಡ್ತಾರೆ. ಸೊ ಅದಾದ ನಂತರದಲ್ಲಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ, ಇವೆಲ್ಲವೂ ಕೂಡ ಅಧ್ಯಕ್ಷರನ್ನ ಯಾರು ಅಪಾಯಿಂಟ್ ಮಾಡ್ತಾರೆ? ಮುಖ್ಯಸ್ಥರನ್ನ ರಾಷ್ಟ್ರಪತಿಗಳು. ಹಾಗಾಗಿ ಎ ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಸೊ ಚುನಾವಣಾ ಆಯೋಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿಯನ್ನು ನೋಡ್ಕೊಳ್ಳೋದಾದ್ರೆ ತುಂಬಾ ಪ್ರಮುಖವಾಗಿರ್ತಕ್ಕಂಥ ಮಾಹಿತಿ, ಸ್ವಲ್ಪ ಗಮನಿಸ್ಕೊಳ್ಳಿ ಇಲ್ಲಿ. ನೋಡಿ, ಚುನಾವಣಾ ಆಯೋಗ ಅಂತಕ್ಕಂಥದ್ದು ಒಂದು ಸ್ವತಂತ್ರವಾಗಿರ್ತಕ್ಕಂಥ ಮತ್ತು ಶಾಶ್ವತವಾಗಿರ್ತಕ್ಕಂಥ ಒಂದು ಸಂಸ್ಥೆ ಆಗಿದೆ. ಅಂದ್ರೆ ಇಂಡಿಪೆಂಡೆಂಟ್ ಮತ್ತೆ ಪರ್ಮನೆಂಟ್ ಬಾಡಿ ಆಗಿದೆ. ಭಾರತ ದೇಶದಲ್ಲಿ ಉಚಿತವಾಗಿ ಮತ್ತು ನ್ಯಾಯಯುತವಾಗಿ ಅಥವಾ ನಿರ್ಭೀತವಾಗಿ ಚುನಾವಣೆಯನ್ನು ಮಾಡ್ತಕ್ಕಂಥ ಒಂದು ಅತ್ಯುನ್ನತ ಸಂಸ್ಥೆ ಅಂತೇಳಿ ಕರಿತೀವಿ. ನೋಡಿ, ಸಂವಿಧಾನದ ಆಧಾರ ಸ್ತಂಭಗಳು ಅಂತೇಳಿ ಕರಿತೀವಿ. ಆ ಸಂವಿಧಾನದ ಆಧಾರ ಸ್ತಂಭಗಳಲ್ಲಿ ಚುನಾವಣಾ ಆಯೋಗವು ಕೂಡ ಒಂದಾಗಿರುವಂಥದ್ದು. ನೋಡಿ, 324ನೇ ಸಂವಿಧಾನಾತ್ಮಕ ತಿದ್ದುಪಡಿಯ ಮುಖಾಂತರ ಅಥವಾ 324ನೇ ವಿಧಿಯ ಅನ್ವಯ ಭಾರತದ ಚುನಾವಣಾ ಆಯೋಗವನ್ನು ರಚನೆ ಮಾಡಲಾಗುತ್ತದೆ. ಎಷ್ಟರಲ್ಲಿ ಸ್ಥಾಪನೆ ಆಯಿತು ಅಂದ್ರೆ 1950 ಜನವರಿ 25. ಅದಕ್ಕೋಸ್ಕರ ಜನವರಿ 25ನ ರಾಷ್ಟ್ರೀಯ ಮತದಾರರ ದಿನ ಅಂತೇಳಿ ಸೆಲೆಬ್ರೇಟ್ ಮಾಡ್ತೀವಿ. ಇದನ್ನ ನಿರ್ವಚನ ಸದನ ಅಂತೇಳಿ ಕರಿತೀವಿ. ಇದರ ಕೇಂದ್ರ ಕಚೇರಿ ಯಾವ ಪ್ರದೇಶದಲ್ಲಿದೆ ಅಂತ ಕೇಳಿದ್ರೆ ಡೆಲ್ಲಿ. ಚುನಾವಣಾ ಆಯೋಗದಲ್ಲಿ 3 ಜನ ಸದಸ್ಯರು ಇರ್ತಾರೆ ಅಥವಾ 3 ಜನ ಮೆಂಬರ್ ಇರ್ತಾರೆ. ಇದರಲ್ಲಿ ಮುಖ್ಯಸ್ಥರು ಒಬ್ರು, ಸದಸ್ಯರು 2 ಇರ್ತಾರೆ. ಹಾಗಾದ್ರೆ ಮುಖ್ಯಸ್ಥರು 25ನೇ ಚೀಫ್ ಎಲೆಕ್ಷನ್ ಕಮಿಷನರ್, ಭಾರತದ ಮುಖ್ಯ ಚುನಾವಣಾ ಆಯೋಗದ ಮುಖ್ಯಸ್ಥರು ಯಾರು ಅಂತ ಕೇಳಿದ್ರೆ ಕ್ವಶನ್ ಅನ್ನ ರಾಜೀವ್ ಕುಮಾರ್ ಅಂತೇಳಿ ಐಡೆಂಟಿಫೈ ಮಾಡಿ. ಇಷ್ಟು ಚುನಾವಣಾ ಆಯೋಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ. ಮುಂದಿನ ಕ್ವಶನ್, ದ ಸ್ವರ್ಣ ಸಿಂಗ್ ಕಮಿಟಿ ಕನ್ಸಿಡರ್ ದ ಫಾಲೋಯಿಂಗ್, ಕನ್ಸಿಡರ್ ದ ಕ್ವಶನ್ ಆಫ್ ಅಂತ ಹೇಳಿದ. ನೋಡಿ, ಸ್ವರ್ಣ ಸಿಂಗ್ ಕಮಿಟಿ ಅಂತೇಳಿ ಕೊಡಲಾಗಿರುವಂತ. ಸೊ ಈ ಸ್ವರ್ಣ ಸಿಂಗ್ ಕಮಿಟಿ ಮೂಲತಃ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ನೋಡ್ಕೊಳ್ಳೋದಾದ್ರೆ, ನೋಡಿ, ಭಾರತ ದೇಶಕ್ಕೆ ಈ ರಾಷ್ಟ್ರಾಧ್ಯಕ್ಷರ ಒಂದು ಮಾಡೆಲ್ ಬರಬೇಕು. ಏನು ಅಮೆರಿಕ ದೇಶದಲ್ಲಿ ಪ್ರೆಸಿಡೆನ್ಷಿಯಲ್ ಫಾರ್ಮ್ ಇದೆಯಲ್ಲ, ಅದೇ ರೀತಿಯಾಗಿ ಭಾರತಕ್ಕೂ ಕೂಡ ಪ್ರೆಸಿಡೆನ್ಷಿಯಲ್ ಫಾರ್ಮ್ ಆಫ್ ಗವರ್ನಮೆಂಟ್ ಅಥವಾ ರಾಷ್ಟ್ರಾಧ್ಯಕ್ಷರ ಮಾದರಿಯ ಒಂದು ಸರ್ಕಾರ ಅವಶ್ಯಕವಾಗಿದೆ ಅಥವಾ ಅದನ್ನ ಶಿಫಾರಸು ಮಾಡುವಂತಹ ಒಂದು ಜವಾಬ್ದಾರಿಯನ್ನ ಸ್ವರ್ಣ ಸಿಂಗ್ ಕಮಿಟಿಯವರು ಏನ್ ಮಾಡ್ತಾರೆ? ಶಿಫಾರಸಿನ ಮುಖಾಂತರವಾಗಿ ಕನ್ಸಿಡರ್ ಮಾಡಲಾಗುತ್ತದೆ, ಕ್ವಶನ್ ಅನ್ನ ಮಾಡಲಾಗ್ತಕ್ಕಂಥ.
ಸೊ ಈ ಮೂಲಕ ಮೂಲಭೂತ ಕರ್ತವ್ಯಗಳನ್ನ ನೋಡಿ, ಇನ್ನೊಂದು ಸರ್ದಾರ್ ಸರೋವರ್ ಸಿಂಗ್ ಅಂತಲೂ ಕೂಡ ಇದೆ, ಸರ್ದಾರ್ ಸ್ವರಣ್ ಸಿಂಗ್ ಅಂತಲೂ ಕೂಡ ಇದೆ, ಕನ್ಫ್ಯೂಸ್ ಆಗಬೇಡಿ. 1976ರಲ್ಲಿ ಸರ್ದಾರ್ ಸ್ವರಣ್ ಸಿಂಗ್ ಸಮಿತಿಯ ಒಂದು ಶಿಫಾರಸ್ಸಿನ ಮುಖಾಂತರವಾಗಿ ಮೂಲಭೂತ ಕರ್ತವ್ಯಗಳನ್ನು ಭಾರತೀಯ ಸಂವಿಧಾನಕ್ಕೆ ಸೇರಿಸಲಾಗುತ್ತೆ. ಈ ಒಂದು ಮೂಲಭೂತ ಕರ್ತವ್ಯಗಳ ಅವಶ್ಯಕತೆ ಇಂಟರ್ನಲ್ ಡಿಸ್ಟರ್ಬೆನ್ಸ್ ಅಥವಾ ಆಂತರಿಕ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಈ ಮೂಲಭೂತ ಕರ್ತವ್ಯಗಳ ಅವಶ್ಯಕತೆ ನಮಗೆ ಉಂಟಾಗ್ತಾ ಹೋಯ್ತು. ಈ ಮೂಲಭೂತ ಕರ್ತವ್ಯಗಳನ್ನು ಅಮೆಂಡ್ಮೆಂಟ್ ಮಾಡಿರ್ತಕ್ಕಂತಹ ಅಥವಾ ಭಾರತ ಸಂವಿಧಾನಕ್ಕೆ ಸೇರಿರ್ತಕ್ಕಂತಹ ಸಂವಿಧಾನಾತ್ಮಕ ತಿದ್ದುಪಡಿ ಯಾವುದು ಅಂತ ಹಲವಾರು ಬಾರಿ ಕ್ವಶನ್ ಅನ್ನು ಕೇಳಲಾಗಿದೆ. 1942ನೇ ತಿದ್ದುಪಡಿ 1976ರ ಮುಖಾಂತರ ಭಾರತ ಸಂವಿಧಾನಕ್ಕೆ ಮೂಲಭೂತ ಕರ್ತವ್ಯವನ್ನು ಸೇರಿಸಲಾಯಿತು. ಸೊ ಈ ಮೂಲಭೂತ ಕರ್ತವ್ಯವನ್ನು ಸಂವಿಧಾನದ ಯಾವ ಭಾಗದಲ್ಲಿ ಸೇರಿಸಲಾಗಿದೆ ಎನ್ನುವಂಥದ್ದನ್ನು ಕಾಮೆಂಟ್ ಮುಖಾಂತರವಾಗಿ ತಿಳಿಸಿ. ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ವಿಭಾಗ ಇದಾಗಿದೆ. ಸೊ ಮೂಲಭೂತ ಕರ್ತವ್ಯಗಳನ್ನು ಹೊಂದಿರತಕ್ಕಂಥ ಜಗತ್ತಿನ ಮೊದಲನೇ ರಾಷ್ಟ್ರ ಯಾವುದು ಅಂತ ಕ್ವಶನ್ನ ಕೇಳಿದರೆ ಜಪಾನ್ ಅಂತೇಳಿ ನೆನ್ಪಿಟ್ಕೊಬೇಕು. ಹಾಗಾದರೆ ಈ ಮೂಲಭೂತ ಕರ್ತವ್ಯವನ್ನು ಯಾವ ದೇಶದಿಂದ ನಾವು ಎರವಲು ಪಡ್ಕೊಂಡಿದ್ದೇವೆ 1976ರ ಸಂದರ್ಭದಲ್ಲಿ ಅಂದರೆ ರಷ್ಯಾ ದೇಶದ ಮೂಲಭೂತ ಕರ್ತವ್ಯವನ್ನು ಆಧಾರವಾಗಿ ಇಟ್ಕೊಂಡು ನಾವು ಭಾರತ ದೇಶದಲ್ಲಿ ಮೂಲಭೂತ ಕರ್ತವ್ಯವನ್ನು ಅಕ್ಸೆಪ್ಟ್ ಮಾಡಿಕೊಂಡಿದ್ದೇವೆ. ನೋಡಿ, ಭಾರತ ದೇಶದಲ್ಲಿ ಮೂಲಭೂತ ಕರ್ತವ್ಯಗಳನ್ನು DPSP ಮುಖಾಂತರವಾಗಿ ನಾವು ಇಂಟ್ರೊಡ್ಯೂಸ್ ಮಾಡಲಾಗಿದ್ದೇವೆ. ಸರಿಯಾಗಿ ನೆನ್ಪಿಟ್ಕೊಳ್ಳಿ. ಸೊ ಮುಂದಿನ ಕ್ವಶನ್, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಇಸ್ ದ ಕಂಕರೆಂಟ್ ಲಿಸ್ಟ್ ಇನ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಂತ ಕ್ವಶನ್ ಕೇಳಲಾಗಿದೆ. ಭಾರತ ಸಂವಿಧಾನದಲ್ಲಿ ನಮ್ಮಲ್ಲಿ ಒಕ್ಕೂಟಾತ್ಮಕವಾದ ಅಥವಾ ಏಕಾತ್ಮಕವಾಗಿರ್ತಕ್ಕಂಥ ಸರ್ಕಾರ ಇದೆ. ಇದರಲ್ಲಿ ಪ್ರಬಲ ಕೇಂದ್ರ ಸರ್ಕಾರವನ್ನು ನಾವು ಹೊಂದಿದ್ದೇವೆ. ಸೊ ಪ್ರಬಲ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಆಡಳಿತದ ಅನುಕೂಲಕ್ಕೋಸ್ಕರ ರಾಜ್ಯಗಳನ್ನು ನಾವೇನು ಮಾಡಿದ್ದೇವೆ, ನಿರ್ಮಾಣವನ್ನು ಮಾಡಿದ್ದೇವೆ. ಅದಕ್ಕೋಸ್ಕರ ಕೇಂದ್ರಕ್ಕೂ ಕೂಡ ರಾಜ್ಯಕ್ಕೂ ಕೂಡ ಒಂದು ಸ್ಪೆಷಲ್ ಆಗಿರ್ತಕ್ಕಂಥ ಪವರ್ ಇದೆ. ಸೊ ಪವರ್ಗಳಲ್ಲಿ ನಾವು ಕೆಲವೊಂದು ವಿಷಯಗಳನ್ನು ಪಟ್ಟಿಗಳ ಮುಖಾಂತರವಾಗಿ ಡಿವೈಡ್ ಮಾಡಿದ್ದೇವೆ. ಅದನ್ನ ನಾವು ಲಿಸ್ಟ್ ಅಂತೇಳಿ ಕರೀತಾರೆ. ಸೊ ಅದನ್ನು 3 ರೀತಿಯಾಗಿ ಡಿವೈಡ್ ಮಾಡಿದ್ದೀವಿ: ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ ಮತ್ತು ಸಮವರ್ತಿ ಪಟ್ಟಿ ಅಂತ. ಇನ್ನೊಂದು ಬರುತ್ತೆ ರೆಸಿಡ್ಯೂಯಲ್ ಲಿಸ್ಟ್ ಅಂತ, ಅದೇನು ಅಷ್ಟು ಇಂಪಾರ್ಟೆಂಟ್ ಅಲ್ಲ. ಇಲ್ಲಿ ಸಮವರ್ತಿ ಪಟ್ಟಿಲಿ ಈ ಕೆಳಗಿನ ಯಾವ ವಿಷಯ ಸೇರಿದ್ದೆ ಅಂತ ಕ್ವಶನ್ ಕೇಳಿದೆ. ಕಂಕರೆಂಟ್ ಅಂದ್ರೆ ಏನು, ಸಮವರ್ತಿ ಪಟ್ಟಿ ಅಂತೇಳಿ ಕರೀತಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಪಾಪ್ಯುಲೇಷನ್ ಕಂಟ್ರೋಲ್ ಅಂಡ್ ಫ್ಯಾಮಿಲಿ ಪ್ಲಾನಿಂಗ್. ಜನಸಂಖ್ಯಾ ನಿಯಂತ್ರಣ ಸರಿಯಾಗಿ ನೆನ್ಪಿಟ್ಕೊಳ್ಳಿ, ಮತ್ತು ಕುಟುಂಬ ಯೋಜನೆ ಅಂತ ಕರೀತೀವಿ. ಕುಟುಂಬ ಯೋಜನೆ ಮತ್ತು ಜನಸಂಖ್ಯಾ ನಿಯಂತ್ರಣ ಏನಿದೆಯಲ್ಲ, ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡೂ ಸರ್ಕಾರಗಳು ಕೂಡ ಸೇರ್ಕೊಂಡ್ಬಿಟ್ಟು ಈ 2 ವಿಷಯಗಳಿಗೆ ಸಂಬಂಧಪಟ್ಟಂತೆ ನೀತಿ ನಿಯಮಗಳನ್ನು ಅಥವಾ ಯೋಜನೆಗಳನ್ನು ರೂಪಿಸುವಂತಹ ಒಂದು ಅಧಿಕಾರವನ್ನು ಹೊಂದಿರತಕ್ಕಂಥದ್ದು. ಸೊ ಹಾಗಾದರೆ ಈ ಸಮವರ್ತಿ ಪಟ್ಟಿಯನ್ನು ಯಾವ ದೇಶದಿಂದ ನಾವು ಎರವಲು ಪಡೆದುಕೊಂಡಿದ್ದೇವೆ ಎನ್ನುವಂಥ ಕ್ವಶನನ್ನು ಕೇಳಲಾಗಬಹುದು. ಸೊ ಆದುದರಿಂದ ಇದರಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ನೋಡ್ಕೊಳ್ಳೋದಾದರೆ ಆಸ್ಟ್ರೇಲಿಯಾ ಸಂವಿಧಾನದಿಂದ ನಾವು ಸಮವರ್ತಿ ಪಟ್ಟಿಯಲ್ಲಿರ್ತಕ್ಕಂಥ ಒಂದು ವಿಷಯಗಳ ಮೇಲೆ ಯಾವ ರೀತಿಯಾಗಿ ನೀತಿ ನಿಯಮಗಳನ್ನು ರಚನೆ ಮಾಡಬೇಕು ಎನ್ನುವಂಥ ವಿಷಯವನ್ನು ಎರವಲು ಪಡೆದುಕೊಂಡಿದ್ದಾವೆ. ಹಾಗಾದರೆ ಉಳಿದಿರ್ತಕ್ಕಂಥ 3 ಆಪ್ಷನ್ ಯಾವ ವಿಷಯಕ್ಕೆ ಸಂಬಂಧಪಟ್ಟಿದೆ ಗೊತ್ತಿದೆಯಾ? ಎಲ್ಲವೂ ಕೂಡ ಸ್ಟೇಟ್ ಲಿಸ್ಟ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ರಾಜ್ಯ ಪಟ್ಟಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಸರಿಯಾಗಿ ನೆನ್ಪಿಟ್ಕೊಳ್ಳಿ. ಪಬ್ಲಿಕ್ ಹೆಲ್ತ್ ಅಂಡ್ ಸ್ಯಾನಿಟೇಷನ್ ಅಂತ ಕರಿತೀವಿ, ಕ್ಯಾಪಿಟೇಷನ್ ಟ್ಯಾಕ್ಸಸ್ ಅಂತ ಕರಿತೀವಿ, ಟ್ರೆಷರ್ ಟೋರ್ ಅಂತ ಕರಿತೀವಿ. ಆದರೆ ಕಾರ್ಪೊರೇಷನ್ ಟ್ಯಾಕ್ಸ್ ಅಂತೇಳಿ ಒಂದು ವೇಳೆ ಕೇಳಿಬಿಟ್ರು ಅನ್ಕೊಳ್ಳಿ. ಈ ಕಾರ್ಪೊರೇಷನ್ ಟ್ಯಾಕ್ಸ್ ಯಾವುದಕ್ಕೆ ಸಂಬಂಧಪಟ್ಟಿದೆ ಗೊತ್ತಾ? ಯೂನಿಯನ್ ಲಿಸ್ಟ್ ಅಥವಾ ಕೇಂದ್ರ ಪಟ್ಟಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಸೊ ಮುಂದಿನ ಕ್ವಶನ್, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಕಮ್ಸ್ ಅಂಡರ್ ದ ಜುರಿಸ್ಡಿಕ್ಷನ್ ಆಫ್ ಬೋತ್ ಹೈಕೋರ್ಟ್ ಅಂಡ್ ಸುಪ್ರೀಂ ಕೋರ್ಟ್ ಅಂತೇಳಿ ಕ್ವಶನ್ ಅನ್ನು ಕೇಳಲಾಗಿರುವಂಥದ್ದು. ಸೊ ಹೈಕೋರ್ಟು ಮತ್ತು ಸುಪ್ರೀಂ ಕೋರ್ಟು, ಉಚ್ಚ ನ್ಯಾಯಾಲಯ ಮತ್ತು ಸರ್ವೋಚ್ಚ ನ್ಯಾಯಾಲಯದ ಅಡಿಯಲ್ಲಿ ಬರ್ತಕ್ಕಂತಹ ನ್ಯಾಯ ತೀರ್ಮಾನದ ಅಡಿಯಲ್ಲಿ ಬರ್ತಕ್ಕಂಥ ವಿಷಯ ಯಾವುದು ಅಂತ ನೋಡ್ಕೊಳ್ಬೋದು. ಸೊ ಕ್ವಶನ್ಗೆ ಅಟೆಂಡ್ ಮಾಡೋಕ್ಕಿಂತ ಮುಂಚೆ ನೋಡಿ, ಭಾರತ ಸಂವಿಧಾನದಲ್ಲಿ 2 ಪ್ರಮುಖವಾಗಿರ್ತಕ್ಕಂಥ ವಿಧಿಗಳಿವೆ. ಒಂದು 32ನೇ ವಿಧಿ, ಭಾರತ ಸಂವಿಧಾನದ ಹೃದಯ ಮತ್ತು ಆತ್ಮ ಅಂತ ಕರೆದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಇನ್ನೊಂದು 226ನೇ ವಿಧಿ. ಇವೆರಡೂ ಕೂಡ ಇದು ಸುಪ್ರೀಂ ಕೋರ್ಟಿಗೆ ಸಂಬಂಧಪಟ್ಟಂತೆ, ರಿಟ್ಗಳಿಗೆ ಸಂಬಂಧಪಟ್ಟಂತೆ ಮಾತನಾಡುತ್ತೆ. 226ನೇ ವಿಧಿಯಲ್ಲ, ಇದು ಹೈಕೋರ್ಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ ರಿಟ್ಗಳ ಬಗ್ಗೆ ಮಾತನಾಡುತ್ತೆ. ಈ ರಿಟ್ಗಳು ಯಾವುದಕ್ಕೆ ಸಂಬಂಧಪಟ್ಟಿದೆ ಗೊತ್ತಿದೆಯಲ್ವಾ? ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಿದೆ. ಆದುದರಿಂದ ಪ್ರೊಟೆಕ್ಷನ್ ಆಫ್ ಮೂಲಭೂತ ಹಕ್ಕುಗಳನ್ನು ಸಂರಕ್ಷಣೆ ಮಾಡುವಂಥ ಒಂದು ವಿಚಾರವನ್ನು ಕುರಿತಾಗಿ ಹೈಕೋರ್ಟಿಗೂ ಕೂಡ ಪವರ್ ಇರುತ್ತೆ, ಸುಪ್ರೀಂ ಕೋರ್ಟಿಗೂ ಕೂಡ ಪವರ್ ಇರುತ್ತೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಇರತಕ್ಕಂತಹ ಬಿಕ್ಕಟ್ಟನ್ನು ಪರಿಹಾರ ಮಾಡುವಂಥ ಅಂತಿಮ ಅಧಿಕಾರ ಯಾರಿಗಿರುತ್ತೆ ಗೊತ್ತಿದೆ ತಾನೆ? ಸುಪ್ರೀಂ ಕೋರ್ಟ್.
ಸ್ಟೇಟ್ಸ್ಗಳ ನಡುವೆ ಇರತಕ್ಕಂತಹ ಬಿಕ್ಕಟ್ಟನ್ನು ಕ್ಲಿಯರ್ ಮಾಡ್ತಕ್ಕಂಥದ್ದು ಕೂಡ ಯಾವುದಕ್ಕೆ ಸಂಬಂಧಪಟ್ಟಿದೆ? ಸುಪ್ರೀಂ ಕೋರ್ಟ್ಗೆ ಸಂಬಂಧಪಟ್ಟಿದೆ. ಪ್ರೊಟೆಕ್ಷನ್ ಅಗೇನ್ಸ್ಟ್ ದ ವೈಲೇಷನ್ ಆಫ್ ಕಾನ್ಸ್ಟಿಟ್ಯೂಷನ್ ಪ್ಯೂರ್ಲಿ ಬಿಲಾಂಗ್ಸ್ ಟು ಸುಪ್ರೀಂ ಕೋರ್ಟ್. ಸಂವಿಧಾನ ಬಾಹಿರ ಆದಂತಹ ಸಂದರ್ಭದಲ್ಲಿ ಸಂವಿಧಾನವನ್ನು ಸಂರಕ್ಷಣೆ ಮಾಡಬೇಕು ಎನ್ನುವಂಥ ಉದ್ದೇಶವನ್ನ ಇಟ್ಕೊಂಡಿರ್ತಕ್ಕಂಥದ್ದು ಸುಪ್ರೀಂ ಕೋರ್ಟ್. ಸರಿಯಾಗಿ ನೆನ್ಪಿಟ್ಕೊಳ್ಳಿ. ಅದಕ್ಕೋಸ್ಕರನೇ ಸುಪ್ರೀಂ ಕೋರ್ಟ್ ಏನಿದೆಯಲ್ಲ ಇದನ್ನ ಸಂವಿಧಾನದ ರಕ್ಷಕ ಅಂತಲೂ ಕೂಡ ಕರಿತೀವಿ. ಅದೇ ರೀತಿಯಾಗಿ ಇನ್ನೊಂದು ಹೆಸರು ಕೂಡ ಇದೆ ಇದಕ್ಕೆ, ಏನು ಫಂಡಮೆಂಟಲ್ ರೈಟ್ಸ್ ಅಂತ ಕರೆದ್ವಲ್ವಾ, ಮೂಲಭೂತ ಹಕ್ಕುಗಳ ಸಂರಕ್ಷಕ ಅಥವಾ ಗ್ಯಾರಂಟಿಯರ್ ಆಫ್ ಫಂಡಮೆಂಟಲ್ ರೈಟ್ಸ್ ಅಂತಲೂ ಕೂಡ ಈ ಒಂದು ಸುಪ್ರೀಂ ಕೋರ್ಟಿಗೆ ನಾವು ಕರಿತೇವೆ. ಸರಿಯಾಗಿ ನೆನ್ಪಿಟ್ಕೊಳ್ಬೇಕು. ಸೊ ಮುಂದಿನ ಕ್ವಶನ್ ಅನ್ನ ನೋಡ್ಕೊಳ್ಳೋಣ. ಇದಕ್ಕೆ ಸಂಬಂಧಪಟ್ಟಂತೆ ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ ಫಂಡಮೆಂಟಲ್ ರೈಟ್ಸ್ಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ನೋಡ್ಕೊಳ್ಳೋಣ. 12ರಿಂದ 35ನೇ ವಿಧಿಯವರೆಗೂ ಕೂಡ ಈ ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಉಪಬಂಧಗಳಿದ್ದಾವೆ, ವಿಧಿಗಳಿದ್ದಾವೆ. ಇದು 3ನೇ ಭಾಗದಲ್ಲಿ ಕನ್ವೆ ಆಗ್ತಕ್ಕಂಥದ್ದು ಅಥವಾ ಸೇರಿಸಲಾಗಿರ್ತಕ್ಕಂಥದ್ದು. ಇದನ್ನ ಭಾರತದ ಮ್ಯಾಗ್ನಾ ಕಾರ್ಟಾ ಅಂತ ಹೇಳಿ ಕರಿತೀವಿ. ಮೂಲತಃ ಪ್ರಸ್ತುತವಾಗಿ ಭಾರತ ದೇಶದಲ್ಲಿ 6 ಫಂಡಮೆಂಟಲ್ ರೈಟ್ಸ್ಗಳಿದ್ದಾವೆ. ಮೂಲತಃವಾಗಿ 7 ಫಂಡಮೆಂಟಲ್ ರೈಟ್ಸ್ಗಳಿದ್ವು. ಅದರಲ್ಲಿ ಆಸ್ತಿಯ ಹಕ್ಕನ್ನು ತೆಗೆದುಹಾಕುವುದರ ಮುಖಾಂತರವಾಗಿ ಫಂಡಮೆಂಟಲ್ ರೈಟ್ಸ್ ಸ್ಥಾನಮಾನವನ್ನು ತೆಗೆದುಹಾಕಿ 300A ವಿಧಿಯ ಅಡಿಯಲ್ಲಿ ಅದನ್ನ ಕಾನೂನಾತ್ಮಕ ಹಕ್ಕು ಅಂತೇಳಿ ಸೆಲೆಬ್ರೇಟ್ ಮಾಡಿ ಅದನ್ನ ಸೆಗ್ರಿಗೇಟ್ ಅನ್ನ ಮಾಡ್ತೇವೆ. ಇದನ್ನ ಪಾರ್ಟ್ 12 ಅಂದ್ರೆ 12ನೇ ಭಾಗದಲ್ಲಿ ನಾವು ಸೇರಿಸಲಾಗಿರುವಂಥದ್ದು. ಈ ಒಂದು ತಿದ್ದುಪಡಿಯನ್ನ ಅಥವಾ ಈ ಒಂದು ಬದಲಾವಣೆಯನ್ನ ಯಾವ ತಿದ್ದುಪಡಿ ಮುಖಾಂತರ ಮಾಡಿದ್ವಿ ಗೊತ್ತಿದೆಯಾ? 44ನೇ ಸಂವಿಧಾನಾತ್ಮಕ ತಿದ್ದುಪಡಿ 1978ರ ಮುಖಾಂತರ. ಸೊ ಆಕ್ಚುಲಿ ಫಂಡಮೆಂಟಲ್ ರೈಟ್ಸ್ ಏನಿದ್ದಾವಲ್ವಾ, ಭಾರತ ದೇಶದ ಜನತೆಗೆ ರಾಜಕೀಯ ಹಕ್ಕನ್ನ ಪ್ರೊವೈಡ್ ಮಾಡುತ್ತೆ. ಅದೇ ರೀತಿಯಾಗಿ ಡೆಸ್ಪೋಟಿಕ್ ರೂಲ್ ಅಂತ ಏನು ಕರಿತೀವಲ್ವಾ, ದಬ್ಬಾಳಿಕೆ ಆಡಳಿತ ಆಗಿರ್ಬೋದು ಅಥವಾ ನಿರಂಕುಶ ಅಧಿಕಾರವನ್ನ ತೆಗೆದುಹಾಕುವಂತಹ ಒಂದು ಪ್ರಾವಧಾನವನ್ನ ಮೂಲಭೂತ ಹಕ್ಕುಗಳು ನಮಗೆ ಪ್ರೊವೈಡ್ ಮಾಡ್ತವೆ. ಇಷ್ಟು ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಸೊ ಮುಂದಿನ ಕ್ವಶನ್, ಪಂಚಶೀಲ ಅಗ್ರಿಮೆಂಟ್ ಬಿಟ್ವೀನ್ ಇಂಡಿಯಾ ಅಂಡ್ ಚೀನಾ ವಾಸ್ ಸೈನ್ಡ್ ಇನ್ ದ ಇಯರ್ ಆಫ್. ಭಾರತ ಮತ್ತು ಚೀನಾದ ರಾಷ್ಟ್ರಗಳ ನಡುವೆ ಪಂಚಶೀಲ ಒಪ್ಪಂದ ಆಗುತ್ತೆ. ಅಂದ್ರೆ ಭಾರತ ಮತ್ತು ಚೀನಾ ರಾಷ್ಟ್ರಗಳ ನಡುವೆ ಇರ್ತಕ್ಕಂಥ ಸಂಬಂಧವನ್ನು ವೃದ್ಧಿ ಮಾಡೋದಕ್ಕೋಸ್ಕರ. ಸೊ ಯಾವಾಗ ಆಗುತ್ತೆ ಅಂದ್ರೆ 1954 ಏಪ್ರಿಲ್ 22ನೇ ದಿನದಂದು ಪಂಚಶೀಲ ಅಗ್ರಿಮೆಂಟ್ ಆಗ್ತಾ ಹೋಗುತ್ತೆ. ಸೊ ಇದರೊಂದಿಗೆ ನೆಹರು ಭಾರತದ ಪ್ರಧಾನಮಂತ್ರಿ, ಆಗಿನ ಪ್ರಧಾನಮಂತ್ರಿ ನೆಹರು, ಚೌ ಎನ್ ಲೈ ಚೀನಾದ ಪ್ರಧಾನಮಂತ್ರಿ ಆಗಿರ್ತಕ್ಕಂಥವ್ರು ಇಬ್ಬರ ನಡುವೆ ಪಂಚಶೀಲ ಅಗ್ರಿಮೆಂಟ್ ಅಥವಾ ಪಂಚಶೀಲ ಒಪ್ಪಂದ ಆಗ್ತಾ ಹೋಗುತ್ತೆ. ಸೊ 1954ರಿಂದ 1957ರ ಈ ಒಂದು ಸಮಯವನ್ನ ಭಾರತ ಮತ್ತು ಚೀನಾದ ಮಧುಚಂದ್ರ ಕಾಲ ಅಂತೇಳಿ ಕರಿತೇವೆ. ಸೊ ಈ ಒಂದು ರಾಖನ ನೋಡುವುದರ ಮುಖಾಂತರವಾಗಿ ಪಂಚಶೀಲ ಅಗ್ರಿಮೆಂಟ್ ಅನ್ನು ನೋಡ್ಕೊಳ್ಬಹುದು. ಸೊ ಭಾರತ ಮತ್ತು ಚೀನಾದ ನಡುವೆ ಆ ಸಂದರ್ಭದಲ್ಲಿ ಅತ್ಯುನ್ನತವಾಗಿರ್ತಕ್ಕಂಥ ಒಂದು ರಿಲೇಶನ್ಶಿಪ್ ಇತ್ತು. ಸೊ ಅದಕ್ಕೋಸ್ಕರನೇ ಭಾರತ ಚೀನಾ ಬಾಯಿ ಅಂತಲೂ ಕೂಡ ನೆಹರು ಅವರು ಹಲವಾರು ಬಾರಿ ಕೋಟ್ ಅನ್ನ ಮಾಡಿದ್ರು. ಸೊ ಸ್ನೇಹಿತರೆ, ಇಷ್ಟಾಗಿತ್ತು ಕೆಇ ನಡೆಸಿರ್ತಕ್ಕಂತಹ ಜೂನಿಯರ್ ಅಕೌಂಟೆಂಟ್ ಮತ್ತೆ ಎಇ ಮತ್ತು ಜೆಇಯಲ್ಲಿ ಕೇಳಿರ್ತಕ್ಕಂತಹ ಪೊಲಿಟಿ ರಿಲೇಟೆಡ್ ಕ್ವಶನ್ಸ್ ಆಗಿರುವಂಥದ್ದು. ಸೊ ಈ ಒಂದು ವೀಕ್ಷಣೆಯನ್ನು ಅಥವಾ ಈ ಒಂದು ವಿಡಿಯೋವನ್ನು ವೀಕ್ಷಣೆ ಮಾಡಿರ್ತಕ್ಕಂಥ ತಮ್ಮೆಲ್ಲರಿಗೂ ಧನ್ಯವಾದಗಳು ಅಂತ ಹೇಳ್ತಾ, ಸೊ ಈ ಒಂದು ವಿಶ್ಲೇಷಣೆ ತಮಗೆ ತುಂಬ ಹೆಲ್ಪ್ಫುಲ್ ಆಗ್ತಾ ಹೋಗ್ತದೆ. ಸೊ ಈ ಹೆಲ್ಪ್ಫುಲ್ ಮುಂದೆ ಬರ್ತಕ್ಕಂಥ ಎಲ್ಲ ಎಕ್ಸಾಮ್ಸಲ್ಲೂ ಕೂಡ ಇದರಿಂದ ತುಂಬ ಹೆಲ್ಪ್ಫುಲ್ ಆಗ್ತದೆ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಐ ಹೋಪ್ ದಿಸ್ ವಿಡಿಯೋ ವಿಲ್ ಇನ್ಫಾರ್ಮೇಟಿವ್. ಥ್ಯಾಂಕ್ ಯು ಒನ್ ಅಂಡ್ ಆಲ್.